ನಮ್ಮ ಉತ್ಸಾಹ ಹುಲ್ಲಿನ ಬೆಂಕಿಯಾಗಬಾರದು, ಕಲ್ಲಿದ್ದಲ ಕಾವಾಗಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ತಮ್ಮ ಪರೀಕ್ಷೆ ತಯಾರಿ ಜೋರಾಗಿ ಮಾಡ್ತಾ ಇರ ಅಂತ ಅನ್ಕೊಂತೀನಿ. ಕರ್ನಾಟಕ ಬಜೆಟ್ಟು, ಕರ್ನಾಟಕ ಎಕನಾಮಿಕ್ ಸರ್ವೆ ತಲೆನೋವು ಕಡಿಮೆ ಆಯಿತು ಅಂತ ಅನ್ಕೊಂತೀನಿ. ಅದ್ರ ಮುಂದೆ ಇವತ್ತು ಎಪಿಸೋಡ್ 5 ಮಾಡ್ತಾ ಇದ್ದೀವಿ. ಎಪಿಸೋಡ್ 5ನಲ್ಲಿ 3 ಚಾಪ್ಟರ್ ಕವರ್ ಮಾಡೋಣ. ಚಾಪ್ಟರ್ 8, ಚಾಪ್ಟರ್ 9 ಆ್ಯಂಡ್ ಚಾಪ್ಟರ್ 13. ಇಂಡಸ್ಟ್ರಿ is the chapter 8. Skill, entrepreneurship, employment and labor welfare is chapter 9 and sustainable development goals chapter 13. So ಈ 3 ಚಾಪ್ಟರ್ನ ಎಪಿಸೋಡ್ 5 ಆಫ್ ಕರ್ನಾಟಕ ಎಕನಾಮಿಕ್ ಸರ್ವೆ 2024 ನಲ್ಲಿ ಕವರ್ ಮಾಡೋಣ, ಸರಿನಾ? ಸೊ ಲೆಟ್ us get on with it. First is chapter 8, that is industry. ಸೊ ಲೆಟ್ us ಸ್ಟಾರ್ಟ್ ಲುಕಿಂಗ್ ಎಟ್ ದ ಕ್ವಶನ್ಸ್. ಇವೆಲ್ಲದರಲ್ಲೂ ಏನು ಜಾಸ್ತಿ ಕ್ವಶನ್ಸ್ ಕೇಳೋ ಸಾಧ್ಯತೆಗಳು ಇಲ್ಲ. ಸೊ ಆದರೂ ಆ ಚಾಪ್ಟರ್ನಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ಬೋದು ಅಂತ ಎಲ್ಲ ಆ್ಯಂಗಲ್ಸ್ನ ನೋಡಿ ಕ್ವಶನ್ಸ್ ತಯಾರಿ ಮಾಡಿದ್ದೀನಿ. ಸೊ ಇಷ್ಟು ಕೇಳಿದ್ರೆ ಇಷ್ಟರಲ್ಲೇ ಕೇಳಬೇಕು, ಸರಿನಾ? ಸೊ ಫಸ್ಟ್ ಲೆಟ್ us ಸ್ಟಾರ್ಟ್ ಆಫ್ ವಿತ್ ಚಾಪ್ಟರ್ 8, ದಟ್ ಇಸ್ ಇಂಡಸ್ಟ್ರಿ, ಸರಿನಾ? ದ ಫಸ್ಟ್ ಕ್ವಶನ್ ನೋಡೋಣ. According to the SDG India Index 2020 of Niti Aayog, which rank did Karnataka achieve among states with respect to SDG 9? That SDG 9 is Industry, Innovation and Infrastructure. ಸರಿನಾ? ಫಸ್ಟ್ ಆಫ್ ಆಲ್ SDG India Index ಅಂತ ಏನು ಇಂಡೆಕ್ಸ್ ಬಿಡ್ತಾರೆ ಅದು ನೀತಿ ಆಯೋಗ್ ಬಿಡ್ತಾರೆ. ಅದ್ರ ಮೇಲೆ ಒಂದು ಕ್ವಶನ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್ ರಿಲೀಸಸ್ ಆರ್ ಪಬ್ಲಿಷಸ್ SDG India Index? ಸರಿನಾ? ಸೊ ಅದ್ರ ಮೇಲೆ ಒಂದು ಕ್ವಶನ್ ಮಾಡ್ಬೋದು. ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ SDG 9 ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತಾನೂ ಒಂದು ಕ್ವಶನ್ ಮಾಡ್ಬೋದು. ಆಯ್ತಾ? SDG ಬಗ್ಗೆ ಇನ್ ಡೀಟೇಲ್ ಆಗಿ ಬಯಾಟ್ ಮಾಡೋದು ಹೆಂಗೆ ಅಂತ ನಾನು ನಿಮ್ಗೆ SDG ಆ 3ನೇ ಏನು ಅಂತ ಇದೆ ಅದ್ರಲ್ಲಿ ಹೇಳ್ಕೊಡ್ತೀನಿ. ಈಗ ಅದೆಲ್ಲ ತಲೆ ಕೆಡಿಸ್ಕೊಂಬಿಡಿ. ಕ್ವಶನ್ ಏನು ಕೇಳ್ತಾ ಇದೆ ಅಂದ್ರೆ, ಅಕಾರ್ಡಿಂಗ್ ಟು SDG India Index 2020 ಆಫ್ ನೀತಿ ಆಯೋಗ್, ವಿಚ್ ರ್ಯಾಂಕ್ ಡಿಡ್ ಕರ್ನಾಟಕ ಅಚೀವ್ ಇನ್ SDG 9? SDG 9 ಸ್ಟ್ಯಾಂಡ್ಸ್ ಫಾರ್ ಇಂಡಸ್ಟ್ರಿ, ಇನ್ನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. A, 3rd with a score of 75 out of 100. B, 4th with a score of 70 out of 100. C, 5th with a score of 65 out of 100. D, 6th with a score of 64 out of 100. ಆಯ್ತಾ? ಇಲ್ಲಿ with respect to SDG India Index 2020, with respect to SDG 9, that is Industry, Innovation, Infrastructure, answer is D. 6th rank with a score of 64 out of 100 is what is the correct answer. ಇಲ್ಲಿ ನಿಮ್ಗೆ ಗೊತ್ತಿರಬೇಕು. ಸೊ ಗೊತ್ತಿರಲಿ, ದಿಸ್ ಇಸ್ ಗಿವನ್ ಇನ್ ದ ಎಕನಾಮಿಕ್ ಸರ್ವೆ, ಸೊ ನಿಮಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ದಿಸ್ ಇಸ್ ದ ಫಸ್ಟ್ ಕ್ವಶನ್. ಲೆಟ್ us go to the second question. ಸೆಕೆಂಡ್ ಕ್ವಶನ್ ಓದ್ತೀನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಕಾಂಟ್ರಿಬ್ಯೂಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಟು ದ ಸ್ಟೇಟ್ GDP is 20%. Second statement, Karnataka accounted for 5.75% of the total registered factories in 2019-20 in the country. Which of the above given statements is or are correct? A, 1 only, B, 2 only, C, both 1 and 2, and D, none of the above. First statement, the contribution of manufacturing sector to the state GDP is 20% ಅಂತ ಹೇಳಿದ್ರೆ ಕಾಮನ್ ಸೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಷ್ಟೊಂದು ಮಾಡಕ್ ಚಾನ್ಸೇ ಇಲ್ಲ. ಆಯ್ತಾ? ಸ್ಟೇಟ್ GDP ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಇಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ದಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಮ್ಸ್ ಇನ್ ಸರ್ವಿಸಸ್, ಸರಿನಾ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕಮ್ಸ್ ಇನ್ಸೈಡ್ ಇಂಡಸ್ಟ್ರಿ. ಆಯ್ತಾ? ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಒಂದು ಭಾಗ ಮ್ಯಾನುಫ್ಯಾಕ್ಚರಿಂಗು. ಸೊ ಮ್ಯಾನುಫ್ಯಾಕ್ಚರಿಂಗ್ಗೆ 20% ಆಫ್ ಸ್ಟೇಟ್ GDP ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಅನ್ನೋದು ಕಾಮನ್ ಸೆನ್ಸ್ ಹೇಳುತ್ತೆ, ಅದು ತಪ್ಪಿದೆ ಅಂತ. ಸೊ ಇಲ್ಲಿ ನಾನು ಏನು ಚೇಂಜ್ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್? 1 ಓನ್ಲಿ, 2 ಓನ್ಲಿ, ಬೋತ್ 1 and 2 and none of the above ನಲ್ಲಿ ಆನ್ಸರ್ ಇಸ್ ಬಿ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಆಯ್ತಾ? ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಕರ್ನಾಟಕ ಅಕೌಂಟೆಡ್ ಫಾರ್ 5.75% ಆಫ್ ಟೋಟಲ್ ರಿಜಿಸ್ಟರ್ಡ್ ಫ್ಯಾಕ್ಟರೀಸ್ ಇನ್ 2019-20 ಇನ್ ದ ಕಂಟ್ರಿ. ಸೊ ರಿಜಿಸ್ಟರ್ಡ್ ಫ್ಯಾಕ್ಟರೀಸ್ ಇನ್ ಕರ್ನಾಟಕ ಫ್ಯಾಕ್ಟ್ ಗೊತ್ತಿರಲಿ ನಿಮಗೆ ಅಂತ ನಾನು ಚೇಂಜ್ ಮಾಡಕ್ ಹೋಗಿಲ್ಲ, ಅದು ಹಂಗೆ ಇದೆ, ಅದು ಕರೆಕ್ಟೇ. ಫಸ್ಟ್ ಸ್ಟೇಟ್ಮೆಂಟು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನೇ ಸಪ್ರೇಟಾಗಿ ಕೇಳ್ಬಿಡ್ಬೋದು ಅವರು. ಕರೆಕ್ಟಾಗಿ ಹೇಳ್ತೀನಿ ನೋಡಿ. ದ ಶೇರ್ ಆರ್ ದ ಕಾಂಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿ ಸೆಕ್ಟರ್ ಟು ಸ್ಟೇಟ್ GDP ಈಸ್ 20%. ಆಯ್ತಾ? ಆ ಇಂಡಸ್ಟ್ರಿ ಸೆಕ್ಟರ್ 20% ಆದ್ರೆ ಆ ಇಂಡಸ್ಟ್ರಿ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಏನ್ ಬರುತ್ತೆ, ದಟ್ಸ್ ಕಾಂಟ್ರಿಬ್ಯೂಷನ್ ಟು ಸ್ಟೇಟ್ GDP ಇಸ್ 12%. ಗೊತ್ತಾಯ್ತಲ್ವಾ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಂದಾಗ 12%, ಮ್ಯಾನುಫ್ಯಾಕ್ಚರಿಂಗ್ ಕಮ್ಸ್ ಅಂಡರ್ ಇಂಡಸ್ಟ್ರಿ. ಸೊ ದ ಎಂಟೈರ್ ಇಂಡಸ್ಟ್ರಿಯಲ್ ಸೆಕ್ಟರ್ ಟು ದ ಸ್ಟೇಟ್ GDP ಕಾಂಟ್ರಿಬ್ಯೂಷನ್ ಎಷ್ಟು? 20%. ಸೊ ಗೊತ್ತಿರಲಿ ಇದು, ಸರಿನಾ? ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಸೆಕೆಂಡ್ ಕ್ವಶನ್. ಸೊ ದ ಆನ್ಸರ್ ಹಿಯರ್ ಇಸ್ ಬಿ, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. Let us move on to the third question now. Third question is, consider the following statements. The government of Karnataka was first in the country which announced electric vehicle policy 2017.
Second statement, the government unveiled a revised draft of the clean mobility policy with the objective of attracting investment up to rupees 50,000 crores and creating more than 1 lakh jobs. Sarina? Next, second statement, which of the above statements are correct? A, 1 only, B, 2 only, C, both 1 and 2, and D, none of the above. Sarina? Second statement, overall broader picture ನೋಡಿದಾಗ ಕರೆಕ್ಟ್ ಅನ್ಸುತ್ತೆ. ಯಾಕಂದ್ರೆ ಸಿ ಅಟ್ರಾಕ್ಟಿಂಗ್ ಇನ್ವೆಸ್ಟ್ಮೆಂಟ್ ಆಫ್ 50,000 ಕ್ರೋರ್ಸ್ ಅಂಡ್ ಕ್ರಿಯೇಟಿಂಗ್ ಮೋರ್ ದೆನ್ 1 lakh ಜಾಬ್ ಯಾವಾಗ ಅಬ್ಜೆಕ್ಟಿವ್ ಪ್ರಾಸ್ಪೆಕ್ಟಿವ್ ಆಗ್ಬಿಡುತ್ತೆ, ಫ್ಯೂಚರಿಸ್ಟಿಕ್ ಆಗುತ್ತೆ, ಅವಾಗ ಟಾರ್ಗೆಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ಒಂದು ಚಿಂತನೆಯಲ್ಲಿ ನೋಡಿದಾಗ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕಾಮನ್ ಸೆನ್ಸಿಕಲಿ ಕರೆಕ್ಟ್ ಅಂತ ಅನ್ಸುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರ್ಬೇಕಂತ ಹಾಕಿದೀನಿ. ನಿಮಗೆ ಕರ್ನಾಟಕ ಫಸ್ಟ್ ಎಂತಲ್ಲಿದೆ ಅದೆಲ್ಲ ಗೊತ್ತಿರ್ಬೇಕು ನಿಮಗೆ. ಬಿಕಾಸ್ ಕರ್ನಾಟಕ ಇಸ್ ಫಸ್ಟ್ ಈ ಸ್ಟೇಟ್ಮೆಂಟ್ ಹಾಕಿದೀನಿ ನಾನು. ದ ಗವರ್ಮೆಂಟ್ ಆಫ್ ಕರ್ನಾಟಕ ವಾಸ್ ದ ಫಸ್ಟ್ ಇನ್ ದ ಕಂಟ್ರಿ ಟು ಅನೌನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ 2017, which is good, which is correct, and hence the solution here is C. Both the statements are correct. Sarina? So let us go on to the fourth question. Fourth question ನೋಡೋಣ ಈಗ. Consider the following statements regarding the Prime Minister's Employment Generation Program, PMEGP. Sarina? First statement ನೋಡಿ. Under the PMEGP, loans up to 20 lakhs are provided for projects in the manufacturing sector. Second statement, for the service sector, the scheme offers loans up to 50 lakhs. ಯಾವಾಗಲೂ ಟೂ ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ ನಲ್ಲಿ ಎರಡು ಡೆಫಿನಿಷನ್ನು, ಎರಡು ಕಾನ್ಸೆಪ್ಟು, ಎರಡು ಪ್ರೋಗ್ರಾಮು ಅಥವಾ ಎರಡು ಸೆಕ್ಟರ್ಸ್. ಈಗ ನೋಡಿ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಒಂದರಲ್ಲಿದೆ, ಸರ್ವಿಸಸ್ ಸೆಕ್ಟರ್ ಬಗ್ಗೆ ಸೆಕೆಂಡ್ ಸ್ಟೇಟ್ಮೆಂಟ್ ನಲ್ಲಿ ಇದೆ. ಹಂಗೆ ಯಾವಾಗಲೂ ಕೇಳಿದಾಗ ಒಂದ್ಸತಿ ಕೂತ್ ಅಬ್ಸರ್ವ್ ಮಾಡಿ ಅದ್ಲಾ ಬದ್ಲಿ ಮಾಡಿರೋ ಚಾನ್ಸಸ್ ಇರ್ತವೆ. ಅದು ಒಂದು. ಸೆಕೆಂಡ್ ಏನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಕ್ವಶನ್ ಓದೋದನ್ನ. ವಿಚ್ ಆಫ್ ದ ಅಬೋವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎ 1 ಓನ್ಲಿ, ಬಿ 2 ಓನ್ಲಿ, ಸಿ ಬೋತ್ 1 and 2, ಡಿ ನನ್ ಆಫ್ ದ ಅಬೋವ್. ಆಯ್ತಾ? ಸೊ ಈಗ ನಾನು ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ನಲ್ಲಿ ಲೋನ್ ಕೊಡಬೇಕು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಲೋನ್ ಕೊಡಬೇಕಾ ಇನಿಷಿಯಲಿ ಸ್ಟಾರ್ಟ್ ಮಾಡಕ್ಕೆ, ಸರ್ವಿಸಸ್ ಜಾಸ್ತಿ ಲೋನ್ ಕೊಡಬೇಕಾ ಇನಿಷಿಯಲಿ ಸ್ಟಾರ್ಟ್ ಮಾಡಕ್ಕೆ? ಹಿಂಗ್ ಯೋಚನೆ ಮಾಡಿದಾಗ ನೀವು ಒಂದು ಇನ್ಕಮ್ ಜನರೇಷನ್ಗೆ ಆರ್ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಜಾಸ್ತಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸೊ ಲೋನ್ ಅದಕ್ಕೆ ಜಾಸ್ತಿ ಬೇಕಾಗುತ್ತೆ. ಸರ್ವಿಸಸ್ಗೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗಲ್ಲ, ಸೊ ಲೋನ್ ಕಡಿಮೆ ಕೊಡಬೇಕು. ಸೊ ಆ ಒಂದು ಚಿಂತನೆಯಲ್ಲಿ ಈ ಎರಡು ಸ್ಟೇಟ್ಮೆಂಟ್ ನೋಡಿದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ 20 ಲಕ್ಷ ಕೊಡ್ತೀವಿ, ಆದರೆ ಸರ್ವಿಸಸ್ ಸೆಕ್ಟರ್ಗೆ 50 ಲಕ್ಷ ಕೊಡ್ತೀವಿ ಅಂತಿದೆ. ಇದು ಕಾಮನ್ ಸೆನ್ಸಿಕಲಿ ಪುನಃ ಸೆನ್ಸ್ ಕೊಡಲ್ಲ. ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಲೋನ್ ಜಾಸ್ತಿ ಬೇಕಾಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ 50 lakhs ಕೊಡ್ತಾರೆ and service sectorಗೆ 20 lakhs ಕೊಡ್ತಾರೆ under Prime Minister's Employment Generation Program. So the answer is D, none of the above. But ನಾನು ಏನು ಹೇಳಕ್ ಪ್ರಯತ್ನ ಪಡ್ತಾ ಏನಂದ್ರೆ, ನಿಮ್ದು ಲೈನ್ ಆಫ್ ಥಾಟ್ ಹೆಂಗಿರಬೇಕು. ಯೂಶಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೈನ್ ಆಫ್ ಥಾಟ್ ಹೆಂಗಿರುತ್ತಂದ್ರೆ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಎಲ್ಲಿ ಓದಿದ್ದೆ, ಯಾವ ಬುಕ್ ನಲ್ಲಿ ಓದಿದ್ದೆ, ಅಯ್ಯೋ ನಾನು ಓದಿಲ್ಲ, ಏನೇನೋ ಕೇಳ್ಬಿಟ್ಟಿದ್ದಾರೆ, ಹಿಂಗ್ ಯಾವಾಗ ಯೋಚನೆ ಮಾಡ್ತೀರಾ ನೀವು, ನಿಮ್ಗೆ ಆನ್ಸರ್ ಸಿಗಲ್ಲ. ನೀವು ಒಂದ್ಸತಿ ಕ್ವಶನ್ ಓದಿದಾಗ ನಾನು ಯಾವ ಬುಕ್ ನಲ್ಲಿ ಓದಿದ್ದೀನಿ, ನಾನು ಓದಿದ್ದೀನಾ ಇಲ್ವಾ ಅಂತ ಹೋಗ್ಲೇಬೇಡಿ. ನಿಮಗೆ ನಾನು ಏನು ಗೊತ್ತಿದೆ ಅದರಲ್ಲೇ ನಾನು ಆನ್ಸರ್ ತೆಗಿತೀನಿ ಅಂತ ಹೋಗ್ಬೇಕು. ಅದಕ್ಕೆ ಹೇಳ್ತಾ ಇರೋದು, ಪ್ರಿಲಿಮ್ಸ್ is not about identifying the correct answer, it's about deducing the correct answer. ಗೊತ್ತಾಯ್ತಲ್ವಾ? ಸೊ ಇದರಲ್ಲಿ ಫೋರ್ತ್ ಕ್ವಶನ್ ಅಲ್ಲಿ ಆನ್ಸರ್ ಇಸ್ ಸೊಲ್ಯೂಷನ್ ಇಸ್ ಡಿ, none of the above is the correct answer. Next, let us go to the fifth question. Consider the following statements regarding foreign direct investments. So foreign direct investments ತಗೊಂಡಾಗ what are the following, look at the following statements. First statement ಏನು ಹೇಳುತ್ತೆ, foreign direct investment flow of Karnataka contributes 30% of FDI of the country. ಇಡೀ ಇಂಡಿಯಾಲ್ ಬರೋ FDI ಅಲ್ಲಿ 30% ಕರ್ನಾಟಕಗೆ ಬರುತ್ತೆ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಕರ್ನಾಟಕ ರ್ಯಾಂಕ್ಸ್ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ FDI ಇನ್ಫ್ಲೋ ಇನ್ ಟು ದ ಕಂಟ್ರಿ. ಆಯ್ತಾ? ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2, and D none of the above. ಸರಿನಾ? ಇಲ್ಲಿ ಸೊಲ್ಯೂಷನ್, ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್. ಪುನಃ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊಲ್ಯೂಷನ್ ಇಲ್ಲಿ ಬಿ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟೇ, ಕರ್ನಾಟಕ ರ್ಯಾಂಕ್ಸ್ ಸೆಕೆಂಡ್. ಡೆಫಿನೆಟ್ಲಿ ವೆನ್ ಇಟ್ ಕಮ್ಸ್ ಟು FDI ಇನ್ಫ್ಲೋ ಇನ್ ಟು ದ ಕಂಟ್ರಿ, ಕರ್ನಾಟಕ ರ್ಯಾಂಕ್ಸ್ ಸೆಕೆಂಡ್. ನಿಮ್ಗೆ ಈಗ ಇಲ್ಲಿ ಟೇಬಲ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಟೇಬಲ್ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. 30% ಆಫ್ ದ ಕ್ಯುಮುಲೇಟಿವ್ ಇನ್ಫ್ಲೋ ಆಫ್ FDI ಇನ್ ಟು ದ ಕಂಟ್ರಿ ಕಮ್ಸ್ ಟು ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಫಸ್ಟ್ ರ್ಯಾಂಕು, ಸೆಕೆಂಡು ಕರ್ನಾಟಕ. ನೋಡಿ, ಕರ್ನಾಟಕಲ್ಲಿ ದ ಟೋಟಲ್ FDI ದಟ್ ಕಮ್ಸ್ ಇಸ್ 23%. ಆಯ್ತಾ? ಥರ್ಡ್ ಕಮ್ಸ್ ಗುಜರಾತ್. ಗುಜರಾತ್ ನಲ್ಲಿ 16% ಇದೆ. ಫೋರ್ತ್ ಇಸ್ ಡೆಲ್ಲಿ, 14% ಇದೆ. ಸೊ ಓವರ್ ಆಲ್ ನೀವು ನೋಡಿದ್ರೆ 83% ಆಫ್ FDI ಇನ್ಫ್ಲೋ ಕಮ್ಸ್ ಓನ್ಲಿ ಟು 4 states or 3 states and 1 union territory. ಸೊ ಅದು ಯಾವ್ಯಾವು? ಫಸ್ಟ್ ಮಹಾರಾಷ್ಟ್ರ, ಸೆಕೆಂಡ್ ಕರ್ನಾಟಕ, ಥರ್ಡ್ ಇಸ್ ಗುಜರಾತ್, ಅಂಡ್ ದ ಫೋರ್ತ್ ಇಸ್ ಡೆಲ್ಲಿ.
ಆಯ್ತಾ. ನೆಕ್ಸ್ಟ್ ಬರೋದು ತಮಿಳ್ನಾಡು ಬರೀ ಜಸ್ಟ್ 5%. ಬಟ್ ಏನು ಇಂಪಾರ್ಟೆಂಟ್ ಅಂದರೆ ಕರ್ನಾಟಕಕ್ಕೆ 23% ಕ್ಯೂಮುಲೇಟಿವ್ ಇನ್ಫ್ಲೋ ಆಫ್ FDI ಇಂಟು ಕರ್ನಾಟಕ ಬರುತ್ತೆ. ನೀವು ಟೇಬಲ್ ಕಾಣಿಸ್ತಾ ಇದೆ ನಿಮಗೆ. ಆ್ಯಂಡ್ ಕರ್ನಾಟಕ ರ್ಯಾಂಕ್ಸ್ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ FDI ಇನ್ಫ್ಲೋ ಇಂಟು ದ ಕಂಟ್ರಿ. ಸರಿನಾ. ಸೊ ದ ಆನ್ಸರ್ ಇಯರ್ ಇಸ್ ಬಿ. ಗೊತ್ತಾಯ್ತಲ್ವಾ. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಕ್ವಶನ್. ಲೆಟ್ ಅಸ್ ಮೂವ್ ಆನ್ ಟು ದ ಲಾಸ್ಟ್ ಕ್ವಶನ್ ಆಫ್ ದ ಚಾಪ್ಟರ್ 8 ಆಫ್ ಇಂಡಸ್ಟ್ರಿ, ದಟ್ ಇಸ್ ದ 6th ಕ್ವಶನ್. ಆಯ್ತಾ. ಇನ್ ವಿಚ್ ಸಿಟಿ will the Karnataka Archaeology Museum and Art Gallery featuring augmented reality and virtual reality technology to showcase the rich art and culture heritage of Karnataka? ಆಯ್ತಾ. ಪುನಃ ಆಪ್ಷನ್ಸ್ ಕೊಡ್ತೀನಿ. ಎ ಬೆಂಗಳೂರು, ಬಿ ಮೈಸೂರು, ಸಿ ಹುಬ್ಳಿ ಧಾರವಾಡ, ಡಿ ಮಂಗಳೂರು. ಆಯ್ತಾ. ಏನ್ ಆನ್ಸರ್? ಪುನಃ ಈ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದಿ. ನೀವು ಎಲ್ಲ ನಿಮ್ದು ತಲೆ ಎಲ್ಲ ಎಲ್ಲೋಗ್ಬಿಡುತ್ತಂದ್ರೆ ಕರ್ನಾಟಕ ಆರ್ಕಿಯಾಲಜಿ ಮ್ಯೂಸಿಯಂ ಅಂಡ್ ಆರ್ಟ್ ಗ್ಯಾಲರಿ, ಕರ್ನಾಟಕ ಆರ್ಕಿಯಾಲಜಿ ಮ್ಯೂಸಿಯಂ ಅಂಡ್ ಆರ್ಟ್ ಗ್ಯಾಲರಿ ಅಲ್ಲೇ ಓಡಾಡ್ತಾ ಇರುತ್ತೆ ಬಿಟ್ರೆ ನಿಮ್ದು ಫೋಕಸ್ ಎಲ್ಲೋ ಇರಬೇಕಂದ್ರೆ ಇಟ್ ಈಸ್ ಟು ಶೋಕೇಸ್ ದ ರಿಚ್ ಆರ್ಟ್ ಅಂಡ್ ಕಲ್ಚರಲ್ ಹೆರಿಟೇಜ್ ಆಫ್ ಕರ್ನಾಟಕ. ಆಯ್ತಾ. ನೀವು ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳಿದಾಗ ಯಾವ ಜಾಗ ನೆನಪು ಬರುತ್ತೆ ಹೇಳಿ? ಆ ಜಾಗನೇ ಕರೆಕ್ಟ್ ಆನ್ಸರು. ಸರಿನಾ. ಇಲ್ಲೂ ಅಷ್ಟೇ, ದ ಆನ್ಸರ್ ಇಸ್ ಮೈಸೂರು. ನಮ್ಮ ಮೈಸೂರು ಇಸ್ ದ ಕರೆಕ್ಟ್ ಆನ್ಸರ್. Okay, so this completes the 6 questions of the chapter 8 of the Karnataka Economic Survey 2024, that is industries. Industry chapter ಇಂದ ಹೆಂಗ್ ತೆಗಿಬಹುದು ಅದೆಲ್ಲ ತೆಗೆದುಕೊಟ್ಟಿದ್ದೀನಿ. ಸೊ ಐ ಹೋಪ್ ಇಷ್ಟರಲ್ಲೇ ಬರೋಕ್ಕಾಗೋದು. ಸೊ ಇಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ. ಸರಿನಾ. ಲೆಟ್ ಅಸ್ ಗೋ ಟು ದ ಚಾಪ್ಟರ್ 9 ಆಫ್ ದ ಎಕನಾಮಿಕ್ ಸರ್ವೆ. ದಟ್ ಚಾಪ್ಟರ್ 9 ಇಸ್ ಸ್ಕಿಲ್, ಆಂಟರ್ಪ್ರಿನ್ಯೂರ್ಶಿಪ್, ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್. ಓಕೆ. ಇಲ್ಲೂ ಅಷ್ಟೇ, ದ ಚಾಪ್ಟರ್ ಇಸ್ ಟೂ ಟೆಕ್ನಿಕಲ್. ಇದು ತುಂಬಾ ಟೆಕ್ನಿಕಲ್ ಇರುವಾಗ ಈ ಚಾಪ್ಟರ್ಸು ಇದರಿಂದ ಕ್ವಶನ್ಸ್ ಮಾಡೋದು ಕಷ್ಟ. ಅದರಲ್ಲೂ ಅದನ್ನ ಓದಿ ಐ ಆಮ್ ಟ್ರೈ ಟು ಫ್ರೇಮ್ ದ ಕ್ವಶನ್ಸ್ ಇನ್ ಅವರ್ ವೇ ಪಾಸಿಬಲ್ ಸೊ ದಟ್ ಇನ್ ಕೇಸ್ ಬಂದ್ರೂ ನೀವು ಮಿಸ್ ಮಾಡಬಾರ್ದು ಅಂತ. ಸೊ ಲೆಟ್ ಅಸ್ ಕ್ಯಾರಿ ಆನ್ ವಿತ್ ಇಟ್ ಅಂಡ್ ಲೆಟ್ ಅಸ್ ಸಿ ದ ಕ್ವಶನ್ಸ್ ನಾವು. ಫಸ್ಟ್ ಕ್ವಶನ್ ನೋಡೋಣ. ನೋಡ್ತಾ ಇದ್ದೀರಾ ಈಗ ಬೋರ್ಡ್ ಮೇಲೆ ನೀವು. ಒಂದು, ವಾಟ್ ಈಸ್ ದ ಟಾರ್ಗೆಟ್ ಏಜ್ ಗ್ರೂಪ್ ಫಾರ್ ದ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ aimed at market-driven skilling, reskilling and upskilling, recognizing their prior learning and providing higher skills for decent employment. ಆಯ್ತಾ. ಇದು ಕ್ವಶನ್ ವಾಟ್ ಇಸ್ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ ಅಂತಾನೆ ಕೊಟ್ಬಿಡ್ಬೋದು. ಎ ಆಪ್ಷನ್ ಸ್ಕಿಲ್ಲಿಂಗು, ರೀಸ್ಕಿಲ್ಲಿಂಗು, ಅಪ್ಸ್ಕಿಲ್ಲಿಂಗು, ರೆಕಗ್ನೈಸಿಂಗ್ ದೇರ್ ಪ್ರಯರ್ ಆಪ್ಷನ್ಸ್ ಆರ್ ಪ್ರಯರ್ ಲರ್ನಿಂಗು ಇಷ್ಟೆಲ್ಲ ಕೊಟ್ಬಿಟ್ಟು ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟು ಅಂತಾನೂ ಕೊಟ್ಬಿಡ್ಬೋದು ಅವರು. ಸರಿನಾ. ಸೊ ಆ ಕ್ವಶನ್ ಬೇಕಂತಾನೆ ಅಷ್ಟು ದೊಡ್ಡದಾಗಿ ಫ್ರೇಮ್ ಮಾಡಿರೋದು. ಯಾಕಂದ್ರೆ ಬರೀ ನಾನು ವಾಟ್ ಇಸ್ ದ ಟಾರ್ಗೆಟ್ ಏಜ್ ಗ್ರೂಪ್ ಆಫ್ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ ಅಂತಾನು ನಿಲ್ಸ್ಬಿಡ್ಬೋದಾಗಿತ್ತು. ಫುಲ್ ಫಾರ್ಮ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಅದನ್ನ ಓದ್ತಾನು ನಿಮ್ಗೆ ಆ ಪ್ರೋಗ್ರಾಮ್ ಬಗ್ಗೆನೂ ತಿಳ್ಕೊಂಬಿಡ್ಲಿ ನೀವು ಅಂತ ಫುಲ್ ಕೊಟ್ಟಿದ್ದೀನಿ. ಸರಿನಾ. ಎನಿವೇಸ್, ಕಮಿಂಗ್ ಟು ದ ಆಪ್ಷನ್ಸ್. ವಾಟ್ ಇಸ್ ದ ಟಾರ್ಗೆಟ್ ಏಜ್ ಗ್ರೂಪ್ ಆಫ್ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ ಅಂದಾಗ ಎ 16 to 30 years, ಬಿ 18 to 35 years, ಸಿ 20 to 40 years and ಡಿ 25 to 45 years. ಆಬ್ವಿಯಸ್ಲಿ ಇಲ್ಲಿ ಗೊತ್ತಿರಲೇಬೇಕು. ಆದರೆ ಗೊತ್ತಿರಲೇಬೇಕು ಅನ್ನೋದು ಒಂದು ಪ್ರಶ್ನೆ ಬಿಟ್ಟರೆ ನೀವು 2 ಆಪ್ಷನ್ ಎಲಿಮಿನೇಟ್ ಮಾಡ್ಬಿಡ್ಬೋದು. ನೀವು ಒಂದು ಆಪ್ಷನ್ ಏನು 16 to 30 years ಇರೋಕ್ಕೆ ಸಾಧ್ಯ ಇಲ್ಲ. 16 ಇರುವಾಗ ಎಂಪ್ಲಾಯ್ಮೆಂಟು ಅಥವಾ ಸ್ಕಿಲ್ ಡೆವಲಪ್ಮೆಂಟು ಮಾಡೋಕ್ಕೆ ಹೋಗಲ್ಲ. ಸೊ ಎ ಇರಲ್ಲ. 25 to 45 ತುಂಬಾ ಲೇಟ್ ಆಗಿಲ್ವಾ? 25 ತನಕ ಯಾಕೆ ಮಾಡಲ್ಲ? ಅದೂ ಇರೋಕ್ಕಾಗಲ್ಲ. ಸೊ ಏನಿರ್ಬೋದು? ಐದರ್ ಬಿಲಿ 18 to 35 ಇರ್ಬೋದು, ಆರ್ ಸಿಲಿ 20 to 40 ಇರ್ಬೋದು. ಸರಿನಾ. ಸೊ ಈ 2 ಆಪ್ಷನ್ಗೆ ಬಂದು ನಿಂತ್ಕೊಂಡು ಇಲ್ಲಿ ನೀವು ರಿಸ್ಕ್ ತಗೊಬೇಕು. ನೀವು 4 ಆಪ್ಷನ್ ಇಟ್ಕೊಂಡು ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಸರಿನಾ. ಅಟ್ಲೀಸ್ಟ್ ಈ ಪಾಯಿಂಟ್ಗೆ ಬಂದು 2 ಎಲಿಮಿನೇಟ್ ಮಾಡಿ 2 ತಗೊಂಬಂದು ಅಲ್ಲಿ ನೀವು ಒಂದು ರಿಸ್ಕ್ ತಗೊಳ್ಳೋದು ಒಂದು ಸೆನ್ಸ್ ಕೊಡುತ್ತೆ. ಸರಿನಾ. ಸೊ ಇಲ್ಲಿ ಆನ್ಸರ್ ಇಸ್ ಬಿ. ದ ಟಾರ್ಗೆಟ್ ಏಜ್ ಗ್ರೂಪ್ ಫಾರ್ ಚೀಫ್ ಮಿನಿಸ್ಟರ್ಸ್ ಕೌಶಲ್ಯ ಕರ್ನಾಟಕ ಯೋಜನೆ ಇಸ್ 18 to 35 years. Serina. Let us go to the second question now. Second question is again in that 5 guarantee. ಆ 5 guarantee question ಬರುತ್ತೆ ಅಂತ ನಂಗೆ ಗೊತ್ತು. ಸೊ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಇದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಯುವ ನಿಧಿ ಸ್ಕೀಮ್. First, an unemployment allowance of rupees 3,000 per month will be given to graduate and diploma holders will receive an unemployment allowance of 1,500 per month. ಆಯ್ತಾ. ಫಸ್ಟ್ ಸ್ಟೇಟ್ಮೆಂಟು. ಸೆಕೆಂಡ್ ಸ್ಟೇಟ್ಮೆಂಟು, ದೇ ಶುಡ್ ಹ್ಯಾವ್ ಕಂಪ್ಲೀಟೆಡ್ ದ ಡಿಗ್ರಿ ಆರ್ ಡಿಪ್ಲೊಮಾ ಇನ್ 2023 ಆ್ಯಂಡ್ ಹ್ಯಾವ್ ನಾಟ್ ಸೆಕ್ಯೂರ್ಡ್ ದ ಜಾಬ್ ವಿತ್ ಇನ್ 360 days. Third statement, the allowance is provided for a period of 3 years or until the recipient secures employment, whichever comes first. Which among the following statements are correct? A only 1, B only 2, C all 3, D none. ಸರಿನಾ. ಸೊ ಫಸ್ಟ್ ಸ್ಟೇಟ್ಮೆಂಟು ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸು ಗ್ರಾಜ್ಯುಯೇಟ್ಸ್ಗೆ 3,000, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ಕರೆಕ್ಟ್ ಇದು.
ಆಯ್ತಾ, ಪರ್ ಮಂತ್. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟು, ಇಫ್ ದೇ ಹ್ಯಾವ್ ಕಂಪ್ಲೀಟೆಡ್ ದೇ ಶುಡ್ ಹ್ಯಾವ್ ಕಂಪ್ಲೀಟೆಡ್ ದ ಡಿಗ್ರಿ ಆರ್ ಡಿಪ್ಲೊಮಾ ಇನ್ 2023 and they should have not secured the job in not 360 days but 180 days. 180 ಡೇಸ್ ಅಂದರೆ ನಾನು ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿ 6 ತಿಂಗಳು ಕೆಲಸ ಹುಡುಕಿದ್ದೀನಿ ಬಟ್ ಕೆಲಸ ಸಿಕ್ಕಿಲ್ಲ, ಆವಾಗ ಐ ಆಮ್ ಎಲಿಜಿಬಲ್. ಸರಿನಾ? ಸೊ ಒನ್ಸ್ ಎಲಿಜಿಬಲ್ ಆದಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ದ ಅಲವೆನ್ಸ್ ಇಸ್ ಪ್ರೊವೈಡೆಡ್ ಫಾರ್ ಅ ಪೀರಿಯಡ್ ಆಫ್ 3 years ಆರ್ ಅಂಟಿಲ್ ದ ರೆಸಿಪಿಯೆಂಟ್ ಸೆಕ್ಯೂರ್ಸ್ ದ ಎಂಪ್ಲಾಯ್ಮೆಂಟ್ ವಿಚ್ ಎವರ್ ಕಮ್ಸ್ ಫಸ್ಟ್. 3 years ಜಾಸ್ತಿ ಆಗಿಲ್ವಾ? ನೀವೇ ಹೇಳಿ, 3 ವರ್ಷ ನಾನು ಅಲವೆನ್ಸ್ ಕೊಟ್ಟರೆ ನಾನು ಕೆಲಸ ಹುಡುಕ್ತೀನಾ? ಸೊ 3 years ಅಲ್ಲಿ ಜಾಸ್ತಿ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಓಕೆ, ಸೊ ಥರ್ಡ್ ಸ್ಟೇಟ್ಮೆಂಟ್, ದ ಅಲವೆನ್ಸ್ ಇಸ್ ಪ್ರೊವೈಡೆಡ್ ಫಾರ್ 2 years or until the recipient will secure the employment whichever comes earlier. ಅಂದ್ರೆ ನನಗೆ ಡಿಗ್ರಿ ಮಾಡಿದ್ದೀನಿ ಅಥವಾ ಡಿಪ್ಲೊಮಾ ಮಾಡಿದ್ದೀನಿ, 6 ತಿಂಗಳು ಕೆಲಸ ಹುಡುಕಿದ್ದೀನಿ, ಸಿಕ್ಕಿಲ್ಲ ಕೆಲಸ, ಅವಾಗ ಐ ಆಮ್ ಎಲಿಜಿಬಲ್. ಅಂಡ್ ಫ್ರಮ್ ದಟ್ ಪಾಯಿಂಟ್ ಆನ್ವರ್ಡ್ಸ್ ಐ ವಿಲ್ ಬಿ ಗಿವನ್ ದ ಅಲವೆನ್ಸ್ ಟಿಲ್ 2 years ಆರ್ ಟಿಲ್ ದ ಪಾಯಿಂಟ್ ವೇರ್ ಐ ಗೆಟ್ ಅ ಜಾಬ್. ಗೊತ್ತಾಯ್ತಾ ಇದು? ಸೊ ದಿಸ್ ಇಸ್ ದ ಯುವ ನಿಧಿ ಸ್ಕೀಮು. ಇಲ್ಲಿ ಸೊಲ್ಯೂಷನ್ ಇಸ್ ಎ. ಓನ್ಲಿ ಒನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಮಾಡಿದ್ದೀನಿ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ 360 ಡೇಸ್ ಅಲ್ಲ 180 ಡೇಸು. ಥರ್ಡ್ ಸ್ಟೇಟ್ಮೆಂಟ್ ನಲ್ಲಿ 3 years ಅಲ್ಲ 2 years ಆರ್ ಅಂಟಿಲ್ ಐ ಗೆಟ್ ಅ ಜಾಬ್. ಸೊ ಸೊಲ್ಯೂಷನ್ ಇಸ್ ಎ. ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಅಲ್ಲಿ ದೇರ್ ಇಸ್ ಅ ಸಾಫ್ಟ್ವೇರ್ ದಟ್ ವಿ ಯೂಸ್, ಲೋಕೋಸ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಲೋಕಲ್ ಆಪರೇಟಿಂಗ್ ಸಿಸ್ಟಮ್ ದಟ್ ಇಸ್ ಲೋಕೋಸ್ or LOKOS, Loc OS operating system. Sarina? This Loc OS was officially launched and implemented state-wise. Okay, or statewide, not state-wise, statewide, Karnataka Purti. Okay, Loc OS was officially launched and implemented statewide in 2023. Second statement, comprehensive training sessions under Loc OS was conducted for all staff and district management unit and taluk management units. Third statement, a total of 5,910 Gram Panchayat level federation e-book keepers and 11,730 self-help group e-book keepers received training. Which of the above statements are correct? A only 1, B only 2, C all 3, D none of the above. The solution is C. ಸರಿನಾ? ನೋಡಿ, ಇಲ್ಲಿ ನಾನು ಪರ್ಪಸ್ಲಿ ಏನು ಮಾಡಿದ್ದೀನಿ ಅಂದರೆ ಬೇಕಂತ ತುಂಬ ಫ್ಯಾಕ್ಟ್ ಯಾಕೆ ತುಂಬಿಸಿದ್ದೀನಿ ಅಂದರೆ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಅಂಡ್ ನೋ ದ ಇನ್ಫಾರ್ಮೇಶನ್. ಲೋಕ್ ಓ ಎಸ್ ಅಂದರೆ ಏನು, ಆ ಇನ್ಫಾರ್ಮೇಶನ್ ಆ ಕ್ವಶನ್ ನೋಡಿರೋದ್ರಿಂದನೇ ಗೊತ್ತಾಗ್ಬಿಡ್ಲಿ ಅಂತ ನೀವು ಕಲಿಯೋದಕ್ಕೋಸ್ಕರ ನಾನು ಅಷ್ಟು ಫ್ಯಾಕ್ಟ್ಸ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಯೂಶ್ವಲಿ ಇಷ್ಟೊಂದು ಡೆನ್ಸ್ ಆಗಿ ಕೇಳಲ್ಲ. ಏನು ಕೇಳ್ತಾರೆ ಗೊತ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ಏರಿಯಾಸ್ where LOKOS is used, that is which of the following areas where LOKOS is used ಅಂತ ಕೇಳ್ಬಿಟ್ಟು, A it is used in biotechnology, 2 it is used in information technology, third it is used in governance, fourth it is none of the above ಅಂತ ಕೇಳ್ಬೋದು. ಅವಾಗ ಗವರ್ನೆನ್ಸ್ ಆನ್ಸರ್ ಆಗುತ್ತೆ. ಅಥವಾ ಇದು ಬೇಸಿಕಲಿ ಏನು ಗೊತ್ತಾ, LOKOS ಅಂದರೆ ಬೇಸಿಕಲಿ ಇ ಬುಕ್ ಏನು ಕೀಪರ್ಸ್ ಇರ್ತಾರಲ್ಲ, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನಲ್ಲಿ ಅಥವಾ ಪಂಚಾಯತ್ಸ್ನಲ್ಲಿ ಏನು ಬುಕ್ ನೋಡ್ಕೊಂತಾರೆ, ಆ ಬುಕ್ನ ಡಿಜಿಟೈಸ್ ಫಾರ್ಮ್ಯಾಟ್ ನಲ್ಲಿ ಮಾಡೋದೇ ಈ ಲೋಕ್ OS ಮೇನ್ ಜಾಬು. ಸೊ ಆ ಡಿಜಿಟೈಸ್ ಫಾರ್ಮ್ಯಾಟ್ ಟ್ರೈನಿಂಗ್ ಕೊಡೋದೇ ದಿಸ್ LOKO ಆಪರೇಟಿಂಗ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಆಯ್ತಾ? ಸೊ ದಟ್ ಇಸ್ ವಾಟ್ ಇಸ್ ದಿಸ್ ಲೋಕಲ್ ಆಪರೇಟಿಂಗ್ ಸಿಸ್ಟಮ್, LOKOS. ಸೊ ಇಲ್ಲಿ ಆನ್ಸರ್ ಇಸ್ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ಫೋರ್ತ್ ಕ್ವಶನ್. ಫೋರ್ತ್ ಕ್ವಶನ್ ಏನಂದ್ರೆ, ಇನ್ ವಿಚ್ ಡಿಸ್ಟ್ರಿಕ್ಟ್ಸ್ have the jute and toy clusters been proposed under the non-farm livelihood initiative? ಆಯ್ತಾ? ಫಸ್ಟು ಬಾಗಲಕೋಟೆ ಫಾರ್ ದ ಜೂಟ್ ಕ್ಲಸ್ಟರ್ ಅಂಡ್ ಚನ್ನಪಟ್ಟಣ ಫಾರ್ ದ ಟಾಯ್ ಕ್ಲಸ್ಟರ್. ಸೆಕೆಂಡ್ ಸ್ಟೇಟ್ಮೆಂಟು ಬೀದರ್ ಫಾರ್ ದ ಜೂಟ್ ಕ್ಲಸ್ಟರ್ ಅಂಡ್ ರಾಮನಗರ ಫಾರ್ ದ ಟಾಯ್ ಕ್ಲಸ್ಟರ್. ಥರ್ಡ್ ಸ್ಟೇಟ್ಮೆಂಟು ಹಾಸನ್ ಫಾರ್ ದ ಜೂಟ್ ಕ್ಲಸ್ಟರ್ ಅಂಡ್ ಮೈಸೂರು ಫಾರ್ ದ ಟಾಯ್ ಕ್ಲಸ್ಟರ್. ಫೋರ್ತ್ ಸ್ಟೇಟ್ಮೆಂಟು ಬೆಳಗಾಂ ಫಾರ್ ದ ಜೂಟ್ ಕ್ಲಸ್ಟರ್ ಅಂಡ್ ಬೆಂಗಳೂರು ಫಾರ್ ದ ಟಾಯ್ ಕ್ಲಸ್ಟರ್. ಆಯ್ತಾ? ಸೊಲ್ಯೂಷನ್ ಏನು? ಈಗ ಪುನಃ ನಿಮಗೆ ಒಂದು ಕಾಮನ್ ಜಿಯೋಗ್ರಾಫಿಕಲ್ ಅಥವಾ ವ್ಯವಸಾಯ ಮಾಡೋದು ಎಲ್ಲೆಲ್ಲಿ ಯಾವ ಥರ ಬೆಳೆ ಬೆಳೀತಾರೆ ಅನ್ನೋದು ಒಂದು ಕಾಮನ್ ಸೆನ್ಸ್ ಇದ್ರೆ ನಿಮಗೆ ತೆಗೆದುಬಿಡ್ಬೋದು ಆನ್ಸರ್ನ. ನೋಡಿ, ಫಸ್ಟ್ ಜೂಟ್ ತಗೊಳ್ಳೋಣ. 2 ಕೇಳಿದರೆ, ಜೂಟ್ ಕ್ಲಸ್ಟರು ಟಾಯ್ ಕ್ಲಸ್ಟರು. ಜೂಟ್ ತಗೊಳ್ಳೋಣ. ಜೂಟ್ ಬೆಳಿಬೇಕಂದ್ರೆ ನೀರು ಜಾಸ್ತಿ ಬೇಕು. ಸೊ ಇಲ್ಲಿ ನೋಡಿ, ಬಾಗಲಕೋಟೆ, ಬೀದರು, ಹಾಸನ, ಬೆಳಗಾಂ ಕೊಟ್ಟಿದ್ದಾರೆ. ಜೂಟ್ ಬೀದರ್ನಲ್ಲಾಗಲ್ಲ, ನೀರು ಜಾಸ್ತಿ ಇಲ್ಲ. ಹಾಸನಲ್ಲೂ ಆಗಲ್ಲ, ಹಾಸನಲ್ಲೂ ಇನ್ನೂ ನೀರು ಜಾಸ್ತಿ ಇಲ್ಲ. ಆಯ್ತಾ? ಸೊ ಬೀದರು ಹಾಸನಲ್ಲಿ ಆಗಲ್ಲ ಅಂದಾಗ ಬಿ ಅಂಡ್ ಸಿ ಹೋಯ್ತು ಆಪ್ಷನ್. ಸೊ ವಿತ್ ರೆಸ್ಪೆಕ್ಟ್ ಜೂಟ್ ಅನ್ನೋ ಒಂದು ವರ್ಡ್ ಇಟ್ಕೊಂಡು ಅದರಲ್ಲಿರೋ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದಾಗಲೇ ಬಿ ಅಂಡ್ ಸಿ ಎಲಿಮಿನೇಟ್ ಮಾಡಿದ್ದೀನಿ. ಸೊ ಈಗ ಉಳಿಯೋದು ಎ ಬಾಗಲಕೋಟೆ ಫಾರ್ ಜೂಟ್ ಕ್ಲಸ್ಟರ್ ಅಂಡ್ ಚನ್ನಪಟ್ಟಣ ಫಾರ್ ಟಾಯ್ ಕ್ಲಸ್ಟರ್, ಡಿ ಬೆಳಗಾಂ ಫಾರ್ ಜೂಟ್ ಕ್ಲಸ್ಟರ್ ಅಂಡ್ ಬೆಂಗಳೂರು ಫಾರ್ ಟಾಯ್ ಕ್ಲಸ್ಟರ್. ಈಗ ಟಾಯ್ ಬಗ್ಗೆ ನೋಡೋಣ. ಟಾಯ್ನ ಕಂಪೇರ್ ಮಾಡಿದಾಗ ಎ ಮತ್ತೆ ಡಿ ಆಪ್ಷನ್ ಅಲ್ಲಿ ಟಾಯ್ ಕಂಪೇರ್ ಮಾಡಿದಾಗ ಟಾಯ್ನ ಚನ್ನಪಟ್ಟಣದಲ್ಲಿ ಜಾಸ್ತಿ ಬೆಳೀತಾರ ಅಥವಾ ಬೆಂಗಳೂರಿನಲ್ಲಿ ಜಾಸ್ತಿ ಬೆಳೀತಾರ? ಆಟೋಮ್ಯಾಟಿಕ್ ಆಗಿ ಆನ್ಸರ್ ಸಿಗುತ್ತೆ. ದ ಸೊಲ್ಯೂಷನ್ ಇಸ್ ಎ.
ಆಯಿತಾ. ಹಿಂಗೆ ನೀವು ಒಂದು ಏನು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ನ ಬ್ರೇಕ್ ಮಾಡಿ, ಓಕೆ, ನೀವು ಅದನ್ನು ಬ್ರೇಕ್ ಮಾಡಿ ಡೈಸೆಕ್ಟ್ ಮಾಡಿ ಅನಲೈಸ್ ಮಾಡಿಬಿಟ್ಟು ಪುನಃ ಜೋಡಣೆ ಮಾಡಿ ಕೂರಿಸಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಿಲಿಮ್ಸ್ ಇಸ್ ನಾಟ್ ಅಬೌಟ್ ನೋಯಿಂಗ್ ದ ಆನ್ಸರ್, ಇಟ್ ಈಸ್ ಅಬೌಟ್ ಡೆಡ್ಯೂಸಿಂಗ್ ದ ಆನ್ಸರ್. ಆಯಿತಾ. ನೀವು ಯೋಚನೆಯಲ್ಲಿ ನೀವು ಯಾವಾಗ ಒಂದು ಏನು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ನ ಬ್ರೇಕ್ ಮಾಡಿ ಅನಲೈಸ್ ಮಾಡಿ ಜೋಡಣೆ ಮಾಡ್ತೀರಾ, ನಿಮ್ಗೆ ಆನ್ಸರ್ 100% ಸಿಗುತ್ತೆ. ಸೊ 4th ಕ್ವೆಶ್ಚನ್ಗೆ ಇಲ್ಲಿ ಆನ್ಸರು ಎ, ಬಾಗಲಕೋಟೆ ಹ್ಯಾಸ್ ಬೀನ್ ಪ್ರಪೋಸ್ ಫಾರ್ ದ ಜೂಟ್ ಕ್ಲಸ್ಟರ್ ಅಂಡ್ ಚನ್ನಪಟ್ಟಣ ಹ್ಯಾಸ್ ಬೀನ್ ಪ್ರಪೋಸ್ ಫಾರ್ ದ ಟಾಯ್ ಕ್ಲಸ್ಟರ್. 5th ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ 2023. First statement is Karnataka stands 6th position in achieving the highest employability state in the country. Second statement, labor force participation rate is above the all India average in Karnataka. Third, Karnataka is the best performing state in terms of labor force participation rate. Fourth statement is lowest unemployment rate is recorded in Karnataka. Aita? So how many of the above given statements are correct? A only 1, B only 2, C only 3, D all the 4. ಆಯ್ತಾ. ಸೊ ಆಸ್ ಪರ್ ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಫಸ್ಟೇ ಸ್ಟೇಟ್ಮೆಂಟ್ ನೋಡಿದಾಗ ನೀವು ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ 6th ಪೊಸಿಷನ್ ಇನ್ ಟರ್ಮ್ಸ್ ಆಫ್ ದ ಹೈಯೆಸ್ಟ್ ಎಂಪ್ಲಾಯಬಿಲಿಟಿ ಸ್ಟೇಟ್ ಇನ್ ದ ಕಂಟ್ರಿ, ಕರೆಕ್ಟು. ಆಯ್ತಾ. ರ್ಯಾಂಕು ಎಲ್ಲೆಲ್ಲರಲ್ಲಿ ಅಚೀವ್ಮೆಂಟ್ ಇರುತ್ತೆ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ರ್ಯಾಂಕ್ 6 ರಿಗಾರ್ಡಿಂಗ್ ದ ಹೈಯೆಸ್ಟ್ ಎಂಪ್ಲಾಯಬಿಲಿಟಿ ಸ್ಟೇಟು, ಇದು ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದಾಗ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಇನ್ ಕರ್ನಾಟಕ ಇಸ್ ಅಬೌವ್ ದ ನ್ಯಾಷನಲ್ ಆವರೇಜು, ಇದು ಕರೆಕ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ತಗೊಂಡು ಇಂಡಿಯಾ ವಿತ್ ಕರ್ನಾಟಕ ಕಂಪೇರ್ ಮಾಡಿದಾಗ ಕರ್ನಾಟಕದು ವ್ಯಾಲ್ಯೂ ಆರ್ ಕರ್ನಾಟಕದು ಏನು ರ್ಯಾಂಕ್ ಅಥವಾ ಆವರೇಜ್ ಇರುತ್ತೆ ದಟ್ ವಿಲ್ ಮೋಸ್ಟ್ ಆಫ್ ದ ಟೈಮ್ ಬಿ ಗ್ರೇಟರ್ ದೆನ್ ದ ಆಲ್ ಇಂಡಿಯಾ ಆವರೇಜ್. ಜ್ಞಾಪಕ ಇಟ್ಕೊಳ್ಳಿದ್ದು, ಇಂಡಿಕೇಟರ್ಸ್ ಆಫ್ ಕರ್ನಾಟಕ ಮೋಸ್ಟ್ ಆಫ್ ದ ಟೈಮ್ ವಿಲ್ ಬಿ ಗ್ರೇಟರ್ ದೆನ್ ಆಲ್ ಇಂಡಿಯಾ ಆವರೇಜ್. ಸರಿನಾ. ಇಫ್ ಯು ಟೇಕ್ ಅರ್ಬನೈಸೇಷನ್ ಗ್ರೇಟರ್ ಇದೆ, ಲಿಟ್ರಸಿ ರೇಟ್ ಗ್ರೇಟರ್ ಇದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗ್ರೇಟರ್ ಇದೆ. ಸೊ ಓವರ್ ಆಲ್ ಏನೇ ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್ಸ್ ತಗೊಂಡ್ರು ಮೋಸ್ಟ್ ಆಫ್ ದ ಟೈಮ್ ಅಂತ ಇದೀನಿ, ಯಾವಾಗಲೂ ಅಂತ ಇಲ್ಲ, ಮೋಸ್ಟ್ ಆಫ್ ದ ಟೈಮ್ ದ ಇಂಡಿಕೇಟರ್ಸ್ ವಿಲ್ ಬಿ ಗ್ರೇಟರ್ ದೆನ್ ದ ನ್ಯಾಷನಲ್ ಆವರೇಜ್. ಸೊ ಆ ಒಂದು ಲಾಜಿಕ್ ಆಗಿದಾಗ ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟು. ಥರ್ಡ್ ಸ್ಟೇಟ್ಮೆಂಟ್, ಕರ್ನಾಟಕ ಇಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂದಾಗ ಕರ್ನಾಟಕ ಇಸ್ ನಾಟ್, ಹಂಗಂದ್ರೆ ಏನಾಗೋದು ಗೊತ್ತಾ, ತುಂಬ ಎಕ್ಸ್ಟ್ರೀಮ್ ಆಗೋಯ್ತು. ಕರ್ನಾಟಕ ಇಸ್ ದ ಬೆಸ್ಟ್ ಇನ್ ದ ಎಂಟೈರ್ ಕಂಟ್ರಿ ವಿತ್ ರೆಸ್ಪೆಕ್ಟ್ ಟು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಎಕ್ಸ್ಟ್ರೀಮ್ ಆಯ್ತಿದ್ದು. ದಿಸ್ ಇಸ್ ನಾಟ್ ಕರೆಕ್ಟ್. ಆಂಧ್ರ ಪ್ರದೇಶ್ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ಲಿ. ಥರ್ಡ್ ಸ್ಟೇಟ್ಮೆಂಟ್ ತಪ್ಪು. ಫೋರ್ತ್ ಸ್ಟೇಟ್ಮೆಂಟ್ ಬಂದಾಗ ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ರೆಕಾರ್ಡೆಡ್ ಇನ್ ಕರ್ನಾಟಕ. ಎಕನಾಮಿಕ್ ಸರ್ವೆ ಪ್ರಕಾರ lowest unemployment rate in Karnataka is recorded amongst all the southern states. ಸೊ ನೀವು ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗೋವಾ ತಗೊಂಡ್ರೆ ಕರ್ನಾಟಕ ಆಸ್ ದ ಲೋಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ with respect to the entire South India, and the lowest unemployment rate in Karnataka is 2.4%. So which of the above statements is correct? Illi C. Only 3 statements are correct. First statement to, second statement to, fourth statement correct to, third statement wrong. Karnataka is not the best performing state in terms of labor force participation rate. It is Andhra Pradesh. ಸರಿನಾ. ಇನ್ನು ಮಿಕ್ಕಿದ 3 ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟ್ ಗೊತ್ತಿರಲಿ ನಿಮಗೆ. ದಿಸ್ ಇಸ್ ದ 5th ಕ್ವೆಶ್ಚನ್. ಸೊ 6th ಕ್ವೆಶ್ಚನ್ ಹೋಗೋಣ. 6th ಕ್ವೆಶ್ಚನ್ ಇಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಇ-ಶ್ರಮ್ ಪೋರ್ಟಲ್. ಆಯ್ತಾ. ಇ-ಶ್ರಮ್ ಪೋರ್ಟಲ್ನಲ್ಲಿ ಇಟ್ ಕ್ರಿಯೇಟ್ಸ್ ಅ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್. First statement. Second, workers aged between 16 to 39 years who are not covered under ESI, EPFO and are not income tax payers are eligible for registration. The e-Shram portal caters to more than 37 categories of unorganized workers. Which of the above given statements are correct? A, one only, A, only one, B, only 2, C, all 3 and D, none of the above. ಸರಿನಾ. ಸೊ ಯೋಚನೆ ಮಾಡಿದ್ರೆ ನೀವು ಕರೆಕ್ಟಾಗಿ ಸ್ಟೇಟ್ಮೆಂಟ್ ಓದ್ಬಿಟ್ರೆ ಫಸ್ಟ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟು ಜೋಡಿ ಸ್ಟೇಟ್ಮೆಂಟ್. ಇದು 2 ಕರೆಕ್ಟ್ ಇರಬೇಕು, 2 ರಾಂಗ್ ಇರಬೇಕು, 2 ಬೇರೆ ಬೇರೆ ಆಗೋಕ್ಕಾಗಲ್ಲ. ಯಾಕಂದ್ರೆ ಇಟ್ ಕ್ರಿಯೇಟ್ಸ್ ಅ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸು. ಥರ್ಡ್ ಸ್ಟೇಟ್ಮೆಂಟು ದ ಪೋರ್ಟಲ್ ಕೇಟರ್ಸ್ ಟು 37 ಕ್ಯಾಟಗರೀಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸೇ ಅಲ್ವಾ. 2 ಅನ್ಆರ್ಗನೈಸ್ಡ್ಗೆ ಪಾಯಿಂಟ್ ಮಾಡ್ತಾ ಇದೆ ಅಂದಾಗ ಐದರ್ 2 ಕರೆಕ್ಟೇ ಅವ್ರು 2 ತಪ್ಪೆ. ಥರ್ಡ್ ಸ್ಟೇಟ್ಮೆಂಟ್ ಏನು ಮಾಡ್ಬೋದು ಅಂದರೆ 37ನ ತೆಗೆದ್ಬಿಟ್ಟು ಬೇರೆ ಏನೋ ಮಾಡ್ಬೋದು. ಯೂಶ್ವಲಿ ಇಂಥ ಸ್ಟೇಟ್ಮೆಂಟ್ಸ್ನಲ್ಲಿ ಮಾಡಲ್ಲ. ಆಯ್ತಾ. ಯಾವಾಗ ಮಾಡ್ತಾರೆ ಅಂದರೆ ನೋಡಿ, ಈ ಕ್ವಶನ್ ಹಿಂಗಿದ್ರೆ ಮಾಡ್ತಾರೆ, ಹೌ ಮೆನಿ ಕ್ಯಾಟಗರೀಸ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಆರ್ ಕ್ಯಾಟಗರೈಸ್ಡ್ ಇನ್ ದ ಇ-ಶ್ರಮ್ ಪೋರ್ಟಲ್ 37, 38, 39, 40 ಹಿಂಗೆ ಕೊಟ್ಟಾಗ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಥರ ಸ್ಟೇಟ್ಮೆಂಟ್ಸಲ್ಲಿ ಯೂಶ್ವಲಿ ಮಾಡಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಆಯ್ತಾ. ಬಟ್ ಇಲ್ಲಿ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಯ್ತಾ. ಇದು ವರ್ಕರ್ಸ್ ಏಜ್ ಬಿಟ್ವೀನ್ 16 to 39 who are not covered under ESI, EPFO and not income tax payers, they are eligible for registration. ಅವಾಗಲೇ ತಾನೇ ಅವ್ರು ಅನ್ಆರ್ಗನೈಸ್ಡ್ ಆಗೋದು.
ಸೆಕೆಂಡ್ ಸ್ಟೇಟ್ಮೆಂಟು ಅಷ್ಟೇ ಕಾಮನ್ ಸೆನ್ಸ್ ಮೇಲೆ ಬೀಳುತ್ತಾನೆ. ಅವ್ರು ಯಾವಾಗ ದೇ ಆರ್ ನಾಟ್ ರಿಜಿಸ್ಟರ್ಡ್ ಅಂಡರ್ ESI, they are not registered under EPFO and they are not income tax payers, automatically they are unorganized workers. So all the three statements common sense ಮೇಲೆ ಹಾಕ್ಬಿಡ್ಬೋದು ನೀವು, all the three are correct ಅಂತ. So ಇಲ್ಲಿ the answer is C. ಸರಿನಾ? So this completes the chapter 9, that is skill, entrepreneurship, employment and labor welfare. ಆಯ್ತಾ? ಸೊ ಇಂಡಸ್ಟ್ರಿ ಮತ್ತೆ ಸ್ಕಿಲ್, ಎಂಟರ್ಪ್ರಿನರ್ಶಿಪ್, ಎಂಪ್ಲಾಯ್ಮೆಂಟ್ ಅಂಡ್ ಲೇಬರ್ ವೆಲ್ಫೇರ್ ಕವರ್ ಮಾಡಿದೀವಿ. ಆಯ್ತಾ? ದೀಸ್ ಆರ್ 2 ವೆರಿ ಟೆಕ್ನಿಕಲ್ ಚಾಪ್ಟರ್ಸ್, ಬಟ್ ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ತೆಗೆದು ನಾನು ಐ ಹ್ಯಾವ್ ಟ್ರೈ ಟು ಫ್ರೇಮ್ ದ MCQs. ಸೊ ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಚಾಪ್ಟರ್ 13, the last chapter of the Economic Survey 2024 of Karnataka, that is Sustainable Development Goals. ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಚಾಪ್ಟರ್ನ ಓದೋದಕ್ಕಿಂತ ಮುಂಚೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಏನು 17 ಗೋಲ್ಸ್ ಇದೆ ಅದು ನೀವು ಬಯಾಟ್ ಮಾಡಿರಬೇಕು, ನೀವು ಬಾಯ್ಪಾಟ್ ಆಗಿರ್ಬೇಕು. ಅದು ಹೆಂಗ್ ಬೇಕಾದ್ರೂ ಬಾಯ್ಪಾಟ್ ಹಾಕಿ, ನಾನು ಒಂದು ಸ್ಟೋರಿ ಮೂಲಕ ಬಾಯ್ಪಾಟ್ ಹಾಕ್ಸೋಕ್ಕೆ ನಿಮ್ಗೆ ಪ್ರಯತ್ನ ಪಡ್ತೀನಿ. ಆಯಿತಾ? ನಿಮ್ಗೆ ಇಷ್ಟ ಆದರೆ ಅದನ್ನು ತೊಗೊಂಡು ಹಂಗೆ ಬಯಾಟ್ ಮಾಡಿ, ಅಥವಾ ನೀವು ಬೇರೆ ಯಾವುದೋ ರೀತಿಯಲ್ಲಿ ಅವಾಗಲೇ ಬಯಾಟ್ ಮಾಡಿದರೆ ಇಟ್ ಇಸ್ ಫೈನ್, ನಾಟ್ ಅನ್ ಇಶ್ಯೂ. ಆಯಿತಾ? ಬಟ್ ಒಂದು ಸ್ಟೋರಿ ರೀತಿಯಲ್ಲಿ ಹೆಂಗೆ ಬಯಾಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ, ಹಂಗೆ ಬಯಾಟ್ ಮಾಡಿ. ಪ್ಲಸ್ ಇನ್ನೊಂದು ಏನು ಪಾಠ ನೀವು ಕಲಿಬೇಕಂದ್ರೆ, ಬಯಾಟ್ ಮಾಡುವಾಗ ನಿಮ್ಗೆ ಯಾವುದೋ ಒಂದು ನೀವು ಬಯಾಟ್ ಮಾಡಲೇಬೇಕು ಅಂತ ಕೂತ್ಕೊಂಡಾಗ ನೀವು ಈ ಒಂದು ಮೆಥಡಾಲಜಿನ ಎಂಪ್ಲಾಯ್ ಮಾಡ್ಕೊಬೋದು ನೀವು. ಆಯಿತಾ? ಈಗ ನಾನು ಏನು ಹೇಳ್ಕೊಡ್ತೀನಿ ಅದೇ ಥರ ನೀವು ಬೇರೆದಕ್ಕೂ ಎಂಪ್ಲಾಯ್ ಮಾಡ್ಕೊಬೋದು. ಸರಿನಾ? ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಬಯಾಟ್ ಮಾಡೋಕ್ಕೆ ಫಸ್ಟು ಇದೊಂದು ಸ್ಟೋರಿನ ಕೇಳಿಸ್ಕೊಳ್ಳೋದಲ್ಲ, ವಿಜುವಲೈಸು ಮಾಡ್ಕೊಳ್ಳಿ. ಆಯಿತಾ? ಒಂದು ಮೈಂಡ್ನಲ್ಲಿ ಕೂತ್ಕೊಂಡು ಸುಮ್ಮನೆ ಕೇಳಿಸ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ ಇದನ್ನ. ಸರಿನಾ? ಸೊ ಆ ಸ್ಟೋರಿ ಹಿಂಗೆ ಸ್ಟಾರ್ಟ್ ಆಗುತ್ತೆ. ನಾನು ಒಂದು ಬಡ ವಟಾರಕ್ಕೆ ಹೋಗ್ತೀನಿ, ಅಲ್ಲಿ ಬಡತನ ತುಂಬ ಕಾಣಿಸ್ತಾ ಇರುತ್ತೆ. ಆ ಬಡ ವಟಾರಕ್ಕೆ ಹೋದಾಗ ಆ ಬಡ ವಟಾರದಲ್ಲಿ ಒಂದು ಮನೆ ಒಳಗೆ ಡೋರ್ ತೆಗೆದ್ಬಿಟ್ಟು ಹೋಗ್ತೀನಿ. ಆ ಡೋರ್ ತೆಗೆದಿದ ತಕ್ಷಣ ನನಗೆ ಕಾಣಿಸೋದು ಒಂದು ಗಂಡು ಮಗು. ಆ ಗಂಡು ಮಗು ಹಸುವಿಂದ ಬಳಲ್ತಾ ಇರುತ್ತೆ. ಆ ಗಂಡು ಮಗು ಹಸುವಿಂದ ಬಳಲ್ತಾ ಇರುತ್ತೆ. ಅದ್ರ ಪಕ್ಕ ನೋಡ್ತೀನಿ, ಅದ್ರ ಅಮ್ಮ ಹುಷಾರಿಲ್ಲದೆ ಮಲ್ಕೊಂಡಿರ್ತಾರೆ. ವಾಪಸ್ ಆ ಮಗುನ ನೋಡ್ತೀನಿ. ಆ ಮಗುನ ನೋಡಿದಾಗ ಆ ಮಗು ಒಂದು ಪುಸ್ತಕ ಇಟ್ಕೊಂಡಿರುತ್ತೆ. ಸರಿನಾ? ಆಮೇಲೆ ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆ ಮನೆಗೆ ಹೋದಾಗ ಒಂದು ಚಿಕ್ಕ ಹೆಣ್ಮಗು, ಆ ಚಿಕ್ಕ ಹೆಣ್ಮಗು ಒಂದು ಗಲೀಜ್ ಅಥವಾ ಪೊಲ್ಯೂಟೆಡ್ ವಾಟರಿಂದ ನೀರು ಇಟ್ಕೊತಾ ಇರುತ್ತೆ. ನೀರು ಯಾಕೆ ಇಟ್ಕೊತಾ ಇರುತ್ತೆ ಅಂದರೆ ಅಡುಗೆ ಮಾಡೋಕ್ಕೆ. ಅಡುಗೆ ಹೆಂಗೆ ಮಾಡ್ತಾ ಇದೆ ಅಂದರೆ ಒಲೆಯಲ್ಲಿ ಮಾಡ್ತಾ ಇರುತ್ತೆ, ಗ್ಯಾಸ್ ಇರಲ್ಲ. ಈಗ ಹಿಂದೆ ಡೋರ್ ತೆಗೆದ್ಬಿಟ್ಟು ಆಚೆ ಹೋಗ್ತೀನಿ. ಹಿಂದೆ ಡೋರ್ ತೆಗೆದ್ಬಿಟ್ಟು ಆಚೆ ಹೋದಾಗ ಆ ಫ್ಯಾಮಿಲಿಯ ಏನು ಅವ್ರ ಯಜಮಾನ ಇರ್ತಾರೆ, ಆ ಯಜಮಾನರು ಹಿಂದೆ ಕೂತಿರ್ತಾರೆ. ಅವ್ರಿಗೆ ಕೆಲಸ ಇರಲ್ಲ, ಸೊ ಕೆಲಸ ಇಲ್ಲದೆ ಸುಮ್ಮನೆ ಕೂತಿರ್ತಾರೆ. ಯಾಕೆ ಕೆಲಸ ಇಲ್ಲ ಅಂದಾಗ ಅವರು ಕಾರ್ಖಾನೆ ಮುಚ್ಚಿಬಿಡಿದೆ ಅಂತ ಹೇಳ್ತಾರೆ. ಆ ಕಾರ್ಖಾನೆ ಮುಚ್ಚಿಬಿಡಿದೆ ಅಂತ ಹೇಳಿದಾಗ ನಾನು ಆ ಕಾರ್ಖಾನೆ ಹತ್ರ ಹೋಗ್ತೀನಿ. ಆ ಫ್ಯಾಕ್ಟ್ರಿ ಹತ್ರ ಹೋದಾಗ ಆ ಫ್ಯಾಕ್ಟ್ರಿ ಪಕ್ಕ ಒಂದು ದೊಡ್ಡ ಕ್ಲಬ್ ಇರುತ್ತೆ. ಆಯಿತಾ? ಆ ದೊಡ್ಡ ಕ್ಲಬ್ನಲ್ಲಿ ತುಂಬ ಜನ ಸಿಟಿಯಿಂದ ಬರ್ತಾರೆ. ಸಿಟಿಯಿಂದ ಬಂದ್ಬಿಟ್ಟು ಅಲ್ಲಿ ಪಾರ್ಟಿ ಮಾಡಿಬಿಟ್ಟು ಏನೇನು ತಿನ್ನಬೇಕು ಅದೆಲ್ಲ ತಿನ್ಬಿಟ್ಟು ಎಸ್ದು ಬಿಡ್ತಾರೆ. ಆಯಿತಾ? ಸೊ ದಿಸ್ ಇಸ್ ದ ಸ್ಟೋರಿ. ಸರಿನಾ? ಈ ಸ್ಟೋರಿನ ನೆನ್ಪಿಟ್ಕೊಳ್ಳಿ. ಈ ಸ್ಟೋರಿ ನಿಮಗೆ ನೆನಪಿದ್ರೆ ಬೇಕಾದ್ರೆ ಯು ಕ್ಯಾನ್ ಪಾಸ್ ದ ವಿಡಿಯೋ, ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಜಸ್ಟ್ ಲಿಸನ್ ಟು ದ ಸ್ಟೋರಿ ಅಗೇನ್. ಈ ಸ್ಟೋರಿನ ನೆನ್ಪಿಟ್ಕೊಂಡ್ಬಿಟ್ರೆ ಇದರಲ್ಲೇ ಸಸ್ಟೈನಬಲ್ ಗೋಲ್ಸ್ ಅಪ್ ಟು 12 ಬಂದ್ಬಿಡುತ್ತೆ ನಿಮಗೆ. SDG 12 ತನಕ ಬಂದ್ಬಿಡುತ್ತೆ. SDG 1 SDG 12 ತನಕ. ಆಯಿತಾ? ಈಗ ಈ ಸ್ಟೋರಿನ ಕಂಪ್ಲೀಟ್ ಮಾಡ್ತೀನಿ ನೋಡಿ. ಆ ಕ್ಲಬ್ನಲ್ಲಿ ಸಿಟಿಯಿಂದ ಏನು ಜನರು ಬರ್ತಾರೆ, ಅವರು ಪಾರ್ಟೀಸ್ ಮಾಡಿಬಿಟ್ಟು ಫುಡ್ನ ಎಸಿತಾರೆ. ಆ ಫುಡ್ನ ಏನು ವೇಸ್ಟ್ ಮಾಡಿ ಎಸಿತಾರಲ್ಲ, ಅದರಿಂದನೇ ಆಗ್ತಾ ಇರೋದು ಕ್ಲೈಮೇಟ್ ಚೇಂಜು. ಕ್ಲೈಮೇಟ್ ಚೇಂಜಿಂದನೇ ಲೈಫ್ ಬಿಲೋ ವಾಟರ್ ಎಫೆಕ್ಟ್ ಆಗುತ್ತೆ. ಆ ಲೈಫ್ ಬಿಲೋ ವಾಟರ್ ಎಫೆಕ್ಟ್ ಆದಾಗ ಲೈಫ್ ಆನ್ ಲ್ಯಾಂಡು ಎಫೆಕ್ಟ್ ಆಗುತ್ತೆ. ಲೈಫ್ ಆನ್ ಲ್ಯಾಂಡ್ ಎಫೆಕ್ಟ್ ಆದಾಗ ಇದಕ್ಕೆಲ್ಲ ಪರಿಹಾರ ಇರೋದು ಎರಡೇ. ಒಂದು, ವಿ ನೀಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ವಿ ನೀಡ್ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್. ಸರಿನಾ? ಸೊ ಒಂದ್ಸತಿ ಬೇಗ ರಿಪೀಟ್ ಮಾಡ್ಬಿಡ್ತೀನಿ ನೋಡಿ. ಒಂದು ಬಡ ವಟಾರ ಇರುತ್ತೆ. ಆ ವಟಾರ ನೋಡಿದಾಗ ಒಂದು ಮನೆ ಒಳಗೆ ಹೋಗ್ತೀನಿ. ಆ ಮನೆಯದು ಡೋರ್ ತೆಗಿತೀನಿ. ಅಲ್ಲಿ ಒಂದು ಗಂಡು ಮಗು ಹಸುವಿಂದ ಬಳಲ್ತಾ ಇರುತ್ತೆ. ಅದ್ರ ಪಕ್ಕ ಅವರಮ್ಮ ಹುಷಾರಿಲ್ಲದೆ ಮಲಗಿರ್ತಾರೆ. ಆ ಗಂಡು ಮಗು ಒಂದು ಬುಕ್ ಇಟ್ಕೊಂಡಿರುತ್ತೆ. ಅಡುಗೆ ಮನೆಗೆ ಹೋಗ್ತೀನಿ. ಒಂದು ಚಿಕ್ಕ ಹೆಣ್ಮಗು ನೀರು ಹಿಡಿತಾ ಇರುತ್ತೆ. ಆ ನೀರು ಹಿಡಿಯುವಾಗ ಅದು ಗಲೀಜ್ ಅವ್ರ ಪೊಲ್ಯೂಟೆಡ್ ನೀರು. ಏನು ಹಿಡಿತಾ ಇರುತ್ತೆ ಅಂದರೆ ಅದು ಅಡುಗೆ ಮಾಡೋಕ್ಕೆ, ಆ ಅಡುಗೆ ಒಲೆಯಲ್ಲಿ ಮಾಡ್ತಾ ಇರುತ್ತೆ. ಹಿಂದೆ ಡೋರ್ ತೆಗೆದು ಆಚೆ ಹೋಗ್ತೀನಿ. ಆ ಮನೆಯದು ಯಜಮಾನರು ಕೆಲಸ ಇಲ್ಲದೆ ಕೂತಿರ್ತಾರೆ. ಯಾಕೆ ಕೂತಿದ್ದೀರಾ ಅಂದರೆ ಕಾರ್ಖಾನೆ ಕ್ಲೋಸ್ ಆಗೋಯ್ತು ಅಂತಾರೆ. ಕಾರ್ಖಾನೆ ಯಾಕೆ ಕ್ಲೋಸ್ ಆಯಿತು ಅಂತ ನೋಡಿದ್ರೆ ಅದ್ರ ಪಕ್ಕ ಒಂದು ದೊಡ್ಡ ಕ್ಲಬ್ ಇರುತ್ತೆ. ಆ ಕ್ಲಬ್ನಲ್ಲಿ ಎಲ್ಲ ಸಿಟಿಯಿಂದ ಬರ್ತಾ ಇರ್ತಾರೆ. ಸಿಟಿಯಿಂದ ಬಂದು ಏನು ಬೇಕೋ ಅದನ್ನು ತಿಂದು ಬಿಸಾಕ್ತಾ ಇರ್ತಾರೆ. ಆ ಬಿಸಾಕೋದ್ರಿಂದ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಕ್ಲೈಮೇಟ್ ಚೇಂಜು ಲೈಫ್ ಬಿಲೋ ವಾಟರ್ ಎಫೆಕ್ಟ್ ಮಾಡುತ್ತೆ. ಲೈಫ್ ಬಿಲೋ ವಾಟರ್ ಎಫೆಕ್ಟ್ ಆದರೆ ಲೈಫ್ ಆನ್ ಲ್ಯಾಂಡು ಎಫೆಕ್ಟ್ ಆಗುತ್ತೆ. ಇವೆಲ್ಲದಕ್ಕೂ ಪರಿಹಾರ ಎರಡೇ, ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ನು, ಇನ್ನೊಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್.
ಓಕೆ, ಈ ಸ್ಟೋರಿ ನೆನ್ಪಿಟ್ಕೊಂಬಿಟ್ರೆ ನಿಮಗೆ SDG 1 ಇಂದ SDG 17 ತನಕ ಕ್ಲೀನಾಗಿ ಗೊತ್ತಾಗೋಗುತ್ತೆ. ನೋಡಿ, ಈಗ ಹೇಳ್ತಾ ಹೋಗ್ತೀನಿ. ಒಂದು ಬಡ ವಟಾರ ಇರುತ್ತೆ. ಸೊ SDG 1 ಇಸ್ ನೋ ಪಾವರ್ಟಿ. ಆ ಮನೆ ಡೋರ್ ತೆಗೆದ್ಬಿಟ್ಟು ನೋಡ್ತೀನಿ, ಒಂದು ಗಂಡು ಮಗು ಕೂತಿರುತ್ತೆ. ಆ ಗಂಡು ಮಗು ಹಸುವಿಂದ ಬಳಲ್ತಾ ಇರುತ್ತೆ. ಸೊ ಝೀರೋ ಹಂಗರ್ ಇಸ್ SDG 2. ಆ ಮಗು ಪಕ್ಕ ಅವ್ರ ಅಮ್ಮ ಹುಷಾರಿಲ್ಲದೆ ಮಲಗಿರ್ತಾರೆ. ಸೊ ಗುಡ್ ಹೆಲ್ತ್ ಇಸ್ ದ SDG 3. ಆಯ್ತಾ? ಆ ಮಗು ಕೈಲಿ ಒಂದು ಪುಸ್ತಕ ಇರುತ್ತೆ. ಸೊ ಕ್ವಾಲಿಟಿ ಎಜುಕೇಶನ್ ಇಸ್ SDG 4. ಅಡುಗೆ ಮನೆಗೆ ಹೋಗ್ತೀನಿ, ಒಂದು ಹೆಣ್ಣು ಮಗು ಅಡುಗೆ ಮಾಡ್ತಾ ಇರುತ್ತೆ. ದಟ್ ಇಸ್ SDG 5 ಜೆಂಡರ್ ಈಕ್ವಾಲಿಟಿ. ಆ ಮಗು ನೀರು ಇಟ್ಕೊಂತಾ ಇರುತ್ತೆ. ಆ ನೀರು ಗಲೀಜ್ ಅಥವಾ ಪೊಲ್ಯೂಟೆಡ್ ವಾಟರು. ದಟ್ ಇಸ್ 6 ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್. ಅಡುಗೆ ಮಾಡ್ತಾ ಇರುತ್ತೆ, ಅದು ಒಲೆಯಲ್ಲಿ ಮಾಡ್ತಾ ಇರುತ್ತೆ. ದಟ್ ಶೋಸ್ ಆಕ್ಸೆಸಿಬಲ್ ಕ್ಲೀನ್ ಅಂಡ್ ಅಫೋರ್ಡಬಲ್ ಎನರ್ಜಿ. ದಟ್ ಇಸ್ SDG 7 ಅಫೋರ್ಡಬಲ್ ಅಂಡ್ ಕ್ಲೀನ್ ಎನರ್ಜಿ. ಆಯ್ತಾ? ನೆಕ್ಸ್ಟ್ ಹಿಂದೆ ಡೋರ್ ತೆಗೆದು ಆಚೆ ಹೋಗ್ತೀನಿ, ಅಲ್ಲಿ ಆ ಯಜಮಾನರಿಗೆ ಕೆಲಸ ಇಲ್ಲದೆ ಕೂತಿರ್ತಾರೆ. ದಟ್ ಇಸ್ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್. ದಟ್ ಇಸ್ SDG 8. ಅದಾದ್ಮೇಲೆ ಯಾಕೆ ಇಲ್ಲಿ ಕೂತಿದ್ದೀರಾ ಅಂದ್ರೆ ಕಾರ್ಖಾನೆ ಕ್ಲೋಸ್ ಆಗುತ್ತ ಹೇಳ್ತಾರೆ. ಸೊ SDG 9 ಇಸ್ ಇಂಡಸ್ಟ್ರಿ, ಇನ್ನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಕಾರ್ಖಾನೆ ಹತ್ರ ಹೋದಾಗ ಪಕ್ಕದಲ್ಲಿ ಒಂದು ದೊಡ್ಡ ಕ್ಲಬ್ ಇರುತ್ತೆ. ದೊಡ್ಡ ಕ್ಲಬ್ ಏನ್ ತೋರಿಸುತ್ತೆ ಅಂದ್ರೆ ವಿ ಹ್ಯಾವ್ ಟು ರೆಡ್ಯೂಸ್ ಇನ್ಇಕ್ವಾಲಿಟಿ. ದಟ್ ಇಸ್ SDG 10. ಆ ದೊಡ್ಡ ಕ್ಲಬ್ಗೆ ಸಿಟಿಯಿಂದ ಜನರು ಬರ್ತಾರೆ. ದಟ್ ಇಸ್ SDG 11. ದಟ್ ಇಸ್ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್. ಅವ್ರು ಬಂದಲ್ಲಿ ತಿನ್ಬಿಟ್ಟು ಏನ್ ಬೇಕೋ ಅದನ್ನು ಬಿಸಾಕ್ತಾರೆ. ದಟ್ ಇಸ್ ಸಸ್ಟೈನಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್. ದಟ್ ಇಸ್ SDG 12. ಆಯ್ತಾ? SDG 12 ಆದ್ಮೇಲೆ ಇವೆಲ್ಲರಿಂದ ಆಗ್ತಾ ಇರೋದೇ ಕ್ಲೈಮೇಟ್ ಚೇಂಜು. ದಟ್ ಇಸ್ SDG 13. ಆಯ್ತಾ? ಈ ಕ್ಲೈಮೇಟ್ ಚೇಂಜ್ ಇಂದ ಎಫೆಕ್ಟ್ ಆಗೋದು ಲೈಫ್ ಅಂಡರ್ ವಾಟರು. ದಟ್ ಇಸ್ SDG 14. ಲೈಫ್ ಅಂಡರ್ ವಾಟರ್ ಎಫೆಕ್ಟ್ ಆದ್ರೆ ಲೈಫ್ ಆನ್ ಲ್ಯಾಂಡ್ ಎಫೆಕ್ಟ್ ಆಗುತ್ತೆ. ದಟ್ ಇಸ್ SDG 15. ಇದೆಲ್ಲದನ್ನು ಪರಿಹಾರ ಏನು? 2 ಥಿಂಗ್ಸ್. SDG 16 ದಟ್ ಇಸ್ ಪೀಸ್, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. ಅಂಡ್ SDG 17 ದಟ್ ಇಸ್ ಪಾರ್ಟ್ನರ್ಶಿಪ್. ಈಗ ಫಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್: ಯುನೈಟೆಡ್ ನೇಷನ್ಸ್ 2030 ಅಜೆಂಡಾ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ದಟ್ ಪ್ರೊವೈಡ್ಸ್ ಫಾರ್ 17 goals, 169 targets, 232 indicators. Option A. Option B is 17 goals, 169 targets, 233 indicators. C. 17 goals, 171 targets and 234 indicators. And D. 17 goals, 172 targets and 235 indicators. ಈಗ ತಾನೇ 17 ಗೋಲ್ಸ್ನ ಕರೆಕ್ಟಾಗಿ ಬಯಾಟ್ ಮಾಡಿದ್ದೀರಾ. ಅದ್ರ ಜೊತೆ ಆ 17 ಗೋಲ್ಸ್ನ ಹೆಂಗೆ ಸಬ್ ಡಿವೈಡ್ ಮಾಡಿದ್ದಾರೆ ಅಂತ ಈ ಕ್ವಶನ್ನು. ಈ ನಂಬರು ಗೊತ್ತಿರಬೇಕು. ಫ್ಯಾಕ್ಟ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 17 ಗೋಲ್ಸ್ ಅಂತ ಎಲ್ರಿಗೂ ಗೊತ್ತು. ಅದಾದ್ಮೇಲೆ ಏನು ಅಂತ ಗೊತ್ತಿರಲ್ಲ ಅಂತ ಅವ್ರಿಗೂ ಕರ್ನಾಟಕ ಏನು ಎಕ್ಸಾಮ್ ಸೆಟ್ ಮಾಡ್ತಾರೆ ಅವ್ರಿಗೂ ಗೊತ್ತಿರುತ್ತೆ, ಆ ಎಕ್ಸಾಮಿನರ್ಗೆ. ಅದಕ್ಕೆ ಹಿಂಗೆ ಸೆಟ್ ಮಾಡ್ಬಿಡ್ತಾರೆ ಅವರು. 17 ಗೋಲ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಇದು ಗೊತ್ತಿರುತ್ತಾ ಅಂತ ಟೆಸ್ಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಐ ಹ್ಯಾವ್ ಥಾಟ್ ಲೈಕ್ ದಟ್ ಆ್ಯಂಡ್ ಇನ್ ಫಾರ್ ದಟ್ ರೀಸನ್ ಈ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 2030 17 ಗೋಲ್ಸ್ ಇದೆ, 169 ಟಾರ್ಗೆಟ್ಸ್ ಇದೆ, 232 ಇಂಡಿಕೇಟರ್ಸ್ ಇದೆ. ಬಯಾಟ್ ಮಾಡ್ಬಿಡಿ ಇದನ್ನ. ಆಯ್ತಾ? ದ ಸೊಲ್ಯೂಷನ್ ಹಿಯರ್ ಇಸ್ ಎ. ಸರಿನಾ? ಸೊ ಇದು ಫಸ್ಟ್ ಕ್ವಶನ್. ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಇಸ್: ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. The Ministry of Statistics and Programming Implementation, MOSPI, was made responsible for overall implementation of SDG in the country. ಸರಿನಾ? ನೆಕ್ಸ್ಟ್, ನೀತಿ ಆಯೋಗ್ was entrusted with the responsibility of development of national indicator framework on SDGs in sync with global indicator framework for monitoring the SDGs in India. ಸರಿನಾ? Which of the above given statements is or are correct? A 1 only, B 2 only, C both 1 and 2 and D none of the above. ಸರಿನಾ? ಪುನಃ ಹೇಳ್ತಾ ಇದ್ದೀನಿ, 2 ಸ್ಟೇಟ್ಮೆಂಟು, 2 ಕಾನ್ಸೆಪ್ಟು, 2 ಡೆಫಿನಿಷನ್ನು, 2 ಸ್ಕೀಮ್ ಕೊಟ್ಟಾಗ ಅದ್ಲಾ ಬದ್ಲಿ ಮಾಡೋ ಥರ ನೋಡ್ಕೊಳ್ಳಿ. ಬಟ್ ಅದೊಂದಲ್ಲದೆ ಅದು ಟ್ರಿಕ್ಕು. ಆಯ್ತಾ? ಅದು ಸ್ಕಿಲ್ ಅಲ್ಲ, ಅದು ಟ್ರಿಕ್ಕು. ನೆಕ್ಸ್ಟು ನಿಮ್ಮದು ಚಿಂತನೆ ಹೆಂಗಿರ್ಬೇಕಂದ್ರೆ, ಆರ್ ಯೋರ್ ಲೈನ್ ಆಫ್ ಥಾಟ್ ಹೆಂಗಿರ್ಬೇಕಂದ್ರೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ನೀತಿ ಆಯೋಗ್ ಈಸ್ ಇಂಟ್ರೆಸ್ಟೆಡ್ ವಿತ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್. ಸರಿನಾ? ಮಾಸ್ಪಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಓವರ್ ಆಲ್ ಇಂಪ್ಲಿಮೆಂಟೇಷನ್ ಆಫ್ SDG. ಇದು ಹೆಂಗಿದೆ ಅಂದರೆ, ಇಂಡಿಕೇಟರ್ ಫ್ರೇಮ್ ವರ್ಕ್ ಮಾಡಬೇಕಂದ್ರೆ ಅದಕ್ಕೆ ಡೇಟಾ ಬೇಕು. ಆಯ್ತಾ? ಆ ಡೇಟಾ ನೀತಿ ಆಯೋಗ ಹೆಂಗೆ ತರುತ್ತೆ? ಮಾಸ್ಪಿ ತಾನೇ ತರೋದು. ಆಯ್ತಾ? ಓವರ್ ಆಲ್ ಇಂಪ್ಲಿಮೆಂಟೇಷನ್ನ ನೋಡ್ಕೊಳ್ಳೋದು ಯಾರು? ಅದು ನೀತಿ ಆಯೋಗ. ನೀತಿ ಆಯೋಗ್ ಇಸ್ ಅ ಥಿಂಕ್ ಟ್ಯಾಂಕ್. MOSPI is in charge of statistics and data collection. So ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ನಿಮಗೆ ಗೊತ್ತಾಗ್ಬಿಟ್ರೆ, ಅದ್ರ ಪ್ರಕಾರ ಅದಕ್ಕೆ ಅನುಗುಣವಾಗಿ ಆ ರೋಲ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಅಂತ ನೀವು ಮ್ಯಾಚ್ ಮಾಡ್ಬಿಟ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ದ ಆನ್ಸರ್ ಇಸ್ ನನ್ ಆಫ್ ದ ಅಬೌವ್. ಏನು ಮಾಡಿದ್ದೀನಿ ಅಂದರೆ, ಒಂದು, ಇಟ್ ಇಸ್ ದ ನೀತಿ ಆಯೋಗ್ ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಓವರ್ ಆಲ್ ಇಂಪ್ಲಿಮೆಂಟೇಷನ್ ಆಫ್ SDGs ಇನ್ ದ ಕಂಟ್ರೀಸ್.
Next to the Ministry of Statistics and Program Implementation has the responsibility of development of National Indicator Framework on SDGs in sync with the Global Indicator Framework for monitoring the SDGs in India. I hope you understood this. ಅದಲ ಬದಲಿ ಮಾಡಿದೀನಿ, ಬಟ್ ಅದಲ ಬದಲಿನೇ ಯಾವಾಗಲೂ ನೋಡ್ಬೇಕಂತಿಲ್ಲ. ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರೋಲ್ಸ್, ಅದಕ್ಕೆ ಹೇಳ್ತಾ ಇರೋದು ಯಾವುದೇ ಇನ್ಸ್ಟಿಟ್ಯೂಷನ್ ತಗೊಂಡ್ರು ಅದ್ರದ್ದು ರೋಲ್ ಏನು ಅಂತ ನಿಮಗೊಂದು ಎಸೆನ್ಸ್ ಗೊತ್ತಿರಬೇಕು. ನೀವು ಅದನ್ನ ಎಕ್ಸಾಕ್ಟ್ ಆಗಿ ಬಯಾಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಯಾವುದೇ ಒಂದು ನೀತಿ ಆಯೋಗ್ ತಗೊಳ್ಳಿ, ಮಾಸ್ಪಿ ಅಥವಾ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ತಗೊಳ್ಳಿ, ಅಥವಾ PMO ತಗೊಳ್ಳಿ, ಕ್ಯಾಬಿನೆಟ್ ಸೆಕ್ರೆಟರಿ ತಗೊಳ್ಳಿ, ಏನೇ ಒಂದು ಆಫೀಸ್ ತಗೊಂಡ್ರು ವಾಟ್ ಇಸ್ ದ ಎಸೆನ್ಸ್ ಆಫ್ ದಟ್ ಆಫೀಸ್ ಅಂತ ನಿಮಗೆ ಗೊತ್ತಿದ್ರೆ ಆ ಎಸೆನ್ಸ್ ನಿಡ್ಕೊಂಡೆ ನೀವು ಆನ್ಸರ್ ತೆಗಿಬಹುದು. ಸರಿನಾ? ಸೊ ಇಲ್ಲಿ ಡಿ ಇಸ್ ದ ಆನ್ಸರ್, ನನ್ ಆಫ್ ದ ಅಬೌವ್. ಸರಿನಾ? ಲೆಟ್ಸ್ ಗೋ ಟು ದ ಥರ್ಡ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಸ್ಟೇಟ್ಮೆಂಟು, ಪ್ಲಾನಿಂಗ್, ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ is formulating strategies for attainment of SDGs in Karnataka by 2030. Second, Karnataka has constituted goal-wise committees for every SDG. Third, a monthly review of Niti Ayog's aspirant indicators from the SDG India Index report of 2021 is part of the Karnataka Development Program review at the district and state level. How many of the above statements are correct? ನಾನು ಯಾವಾಗ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಕೊಟ್ಟಿರ್ತೀನಲ್ಲ, ಮೈ ಓನ್ಲಿ ಇಂಟೆನ್ಷನ್, ನಂದೇನು ಅಪೇಕ್ಷೆ ಅಂದರೆ ನೀವು ಆ ಫ್ಯಾಕ್ಟ್ ಏನು ಸ್ಟಾಟಿಸ್ಟಿಕ್ಸ್ ಇದೆ ಅದನ್ನ ಬಯಾಟ್ ಮಾಡಿಬಿಡಿ ಅಂತ ಕೊಟ್ಟಿರ್ತೀನಿ ಅಷ್ಟೇ. ಯಾಕಂದರೆ ಟೆಕ್ನಿಕಲ್ ಆಗಿ ಅವ್ರು ಹಂಗೆ ಕೇಳ್ಬಿಡ್ತಾರೆ ಅವರು, ಆಯ್ತಾ? ಸೊ ಅದಕ್ಕೋಸ್ಕರ ಹಿಂಗ್ ಡೆನ್ಸ್ ಆಗಿ ಕೊಟ್ಟಿದ್ದೀನಿ ನಾನು. ಬಟ್ ಇಲ್ಲಿ ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಓನ್ಲಿ 1, ಓನ್ಲಿ 2, ಓನ್ಲಿ 3 ಅಂಡ್ ನನ್ ಆಫ್ ದ ಅಬೌವ್. ಈ ಓನ್ಲಿ 1, ಓನ್ಲಿ 2 ಅಲ್ಲ, ದ ಆನ್ಸರ್ ಇಯರ್ ಇಸ್ ಆಲ್ ದ 3 ಆರ್ ಕರೆಕ್ಟ್. ಆಯ್ತಾ? ಆಲ್ ದ 3 ಆರ್ ಕರೆಕ್ಟ್ ಇಲ್ಲಿ. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇದು ಗೊತ್ತಿರಬೇಕು ನಿಮಗೆ, ಲಾಜಿಕ್ ಹಾಕೋದು ಸ್ವಲ್ಪ ಕಷ್ಟ ಇಲ್ಲಿ. ಸೊ ಇದು ಗೊತ್ತಿರಲಿ ಅಂತಾನೆ ನಾನು ಬೇಕಂತ ದೊಡ್ಡ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದೀನಿ. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಆಯ್ತಾ? ಫೋರ್ತ್ ಒನ್ ಹೋಗೋಣ. ಆಯ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಅವಲೋಕನ? ಅವಲೋಕನ ಅಂದ್ರೆ ಏನು? ಫಸ್ಟ್ ಒನ್, ಅವಲೋಕನ ಇಸ್ ಅ ನ್ಯೂ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಡೆವಲಪ್ಡ್ ಬೈ ದ ಕರ್ನಾಟಕ ಗವರ್ಮೆಂಟ್. Second statement, it is a dashboard platform that allows citizens to access data on budget and expenditures incurred by all 10 departments covering around 1,500 programs. Third statement, the purpose of Avalokana is to ensure effective monitoring and evaluation of development program in the state. Fourth statement, it provides a means for collecting disaggregated data from districts and setting district specific targets to ensure the efficient implementation of SDGs by Gram Panchayats. ಆಯ್ತಾ? ಫಿಫ್ತ್ ಸ್ಟೇಟ್ಮೆಂಟ್ ನೋಡೋಣ. ಅವಲೋಕನ ಆಲ್ಸೋ ಹೆಲ್ಪ್ಸ್ ಇನ್ ಮಿಡ್ ಕೋರ್ಸ್ ಕರೆಕ್ಷನ್ಸ್ ಅಂಡ್ ಎವಿಡೆನ್ಸ್ ಬೇಸ್ಡ್ ಪಾಲಿಸಿ ಇಂಟರ್ವೆನ್ಷನ್ಸ್ ಬೈ ಪ್ರೊವೈಡಿಂಗ್ ಡೇಟಾ ಅನಾಲಿಸಿಸ್ ಅಂಡ್ ಇನ್ಸೈಟ್ಸ್. ಆಯ್ತಾ? ಈ ತರ ಕ್ವಶನ್ಸ್ ನಲ್ಲಿ ವೆನ್ ದ ಕ್ವಶನ್ ಲುಕ್ಸ್ ಡಿಫಿಕಲ್ಟ್, ಆನ್ಸರ್ ಇಸ್ ಈಸಿ. ಯಾವಾಗ ಕ್ವಶನ್ಸು ತುಂಬಾ ಕಷ್ಟ ಇದೆ ಅಂತ ಅನ್ಸುತ್ತೆ, ಆನ್ಸರ್ಸ್ ಅಷ್ಟೇ ಸುಲಭವಾಗಿ ಬರುತ್ತೆ. ಆ ಒಂದು ಹೇಳ್ಕೊಡಕ್ಕೋಸ್ಕರನೇ ಹಿಂಗೆ ಕೊಟ್ಟಿದ್ದೀನಿ ಕ್ವಶನ್ನ. ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎ ಓನ್ಲಿ 2, ಬಿ ಓನ್ಲಿ 3, ಸಿ ಓನ್ಲಿ 4 ಅಂಡ್ ಡಿ ಆಲ್ 5. ಇಲ್ಲಿ ಸೊಲ್ಯೂಷನ್ ಇಸ್ ಒಂದೊಂದಾಗಿ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ ನೋಡಿ, ಸ್ಟೇಟ್ಮೆಂಟ್ನ ಜನರಿಕ್ ಆಗಿದೆ. ಅವಲೋಕನ ಇಸ್ ಅ ನ್ಯೂ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಡೆವಲಪ್ ಬೈ ದ ಕರ್ನಾಟಕ ಗವರ್ಮೆಂಟ್, ಅಲ್ಲೇ ಇರಲಿ. ಆಯ್ತಾ? ಅದು ಕರೆಕ್ಟೇ. ಸೆಕೆಂಡ್ ಸ್ಟೇಟ್ಮೆಂಟು ಆಮೇಲೆ ಬರ್ತೀನಿ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, the purpose of Avalokana is to ensure effective monitoring and evaluation of development programs in the state. Generic statement to third statement to correct irtave. Next ನೋಡಿ, fourth statement ಬಿಡಿ, fifth statement ಬನ್ನಿ. Avalokana also helps in mid course correction and evidence based policy interventions by providing data analysis and insights. So ನೀವು first statement, third statement, fifth statement generic ಇದೆ, ನೀವು ಅಲ್ಲಿ ಜಾಸ್ತಿ ಯೋಚನೆ ಮಾಡಬಾರ್ದು. ಸೊ ಆ 3 ಸ್ಟೇಟ್ಮೆಂಟ್ ಕರೆಕ್ಟ್ ಅಂತಾನೆ ತಗೊಳ್ಳೋಣ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಹೋಗಿ, ಇಟ್ ಈಸ್ ಅ ಡ್ಯಾಶ್ ಬೋರ್ಡ್ ಪ್ಲಾಟ್ಫಾರ್ಮ್ ದಟ್ ಅಲೌಸ್ ಸಿಟಿಸನ್ಸ್ ಟು ಆಕ್ಸೆಸ್ ಡೇಟಾ ಆನ್ ಬಜೆಟ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಬೈ ಆಲ್ 10 ಡಿಪಾರ್ಟ್ಮೆಂಟ್ಸ್ ಕವರಿಂಗ್ 1,800 ಪ್ರೋಗ್ರಾಮ್ಸ್. ನೋಡಿ, ಇಲ್ಲೇನೋ ಪ್ರಾಬ್ಲಮ್ ಇದೆ ಅನ್ಸ್ತಾ ಇಲ್ವಾ ನಿಮಗೆ? 1,800 ಪ್ರೋಗ್ರಾಮ್ಸು ಬರೀ 10 ಡಿಪಾರ್ಟ್ಮೆಂಟ್ಸ್ನಲ್ಲಿ ಹೆಂಗಿರ್ತದೆ? ಸೊ ಇಲ್ಲಿ ಚಾನ್ಸಸ್ ಏನಿದೆ, ಇಲ್ಲಿ ಕಡಿಮೆ ಮಾಡಿದ್ದಾರೆ, ಇಲ್ಲಿ ಜಾಸ್ತಿ ಇರಬೇಕಾಗಿತ್ತು ಬಟ್ ಕಡಿಮೆ ಮಾಡಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಈ ಒಂದು ಹೂವೆ ಹಾಕೋದು ನಿಮ್ಗೆ ಬಂದ್ಬಿಡ್ತು ಅಂದರೆ ಯು ಗಾಟ್ ದ ಗೇಮ್ ಆಫ್ ಪ್ರಿಲಿಮ್ಸ್. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಆಯ್ತಾ? ಇಟ್ ಈಸ್ ಅ ಡ್ಯಾಶ್ ಬೋರ್ಡ್ ಪ್ಲಾಟ್ಫಾರ್ಮ್ ದಟ್ ಅಲೌಸ್ ಸಿಟಿಸನ್ಸ್ ಟು ಆಕ್ಸೆಸ್ ಡೇಟಾ ಆನ್ ಬಜೆಟ್ ಅಂಡ್ ಎಕ್ಸ್ಪೆಂಡಿಚರ್ಸ್ ಇನ್ಕರ್ಡ್ ಬೈ 45 ಡಿಪಾರ್ಟ್ಮೆಂಟ್ಸ್ ಕವರಿಂಗ್ ಅರೌಂಡ್ 1,800 ಪ್ರೋಗ್ರಾಮ್ಸ್. ಸರಿನಾ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು, ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗು. ಸೊ 45 ಡಿಪಾರ್ಟ್ಮೆಂಟ್ಸ್ ಅದು 10 ಡಿಪಾರ್ಟ್ಮೆಂಟ್ಸ್ ಅಲ್ಲ. ಅವಲೋಕನಲ್ಲಿ 45 ಡಿಪಾರ್ಟ್ಮೆಂಟ್ಸ್ ಕವರ್ ಮಾಡುತ್ತೆ, ಆರ್ ಮೋರ್ ದೆನ್ 1,800 ಪ್ರೋಗ್ರಾಮ್ಸ್. ನೆಕ್ಸ್ಟು ಫಿಫ್ತ್ ಸ್ಟೇಟ್ಮೆಂಟ್ ಬಂದಾಗ, ಫಿಫ್ತ್ ಸ್ಟೇಟ್ಮೆಂಟ್ ಅಲ್ಲ, ಫೋರ್ತ್ ಸ್ಟೇಟ್ಮೆಂಟ್ ಬಂದಾಗ ಕರೆಕ್ಟ್ ಆಗಿ ಓದಿ ಸ್ಟೇಟ್ಮೆಂಟ್ನ. ಇಟ್ ಪ್ರೊವೈಡ್ಸ್ ಅ ಮೀನ್ಸ್ ಫಾರ್ ಕಲೆಕ್ಟಿಂಗ್ disaggregated data from districts and setting district specific targets to ensure the efficient implementation of SDGs by Gram Panchayats ಅಂತಿದೆ.
ಅಲ್ಲಿ ಡಿಸ್ಅಗ್ರಿಗೇಟೆಡ್ ಡೇಟಾ ಕಲೆಕ್ಟ್ ಮಾಡೋದು ಡಿಸ್ಟ್ರಿಕ್ಟ್ನಲ್ಲಿ ಸೆಟ್ಟಿಂಗ್ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಅಂತ ಹೇಳ್ತಾ ಇದೆ, ಬಟ್ ಇಂಪ್ಲಿಮೆಂಟೇಷನ್ ವಿಲ್ ಬಿ ಡನ್ ಅಟ್ ಗ್ರಾಮ ಪಂಚಾಯತ್ಸ್. ತಪ್ಪಾನೆ ಇದು, ತಪ್ಪೇ. ಐ ಸೀಯಿಂಗ್ ದಟ್ ಅಲ್ಲೇ ನಿಮ್ಗೆ ಅದು ಇನ್ಕೊಹರೆನ್ಸಿ ಕಾಣಿಸ್ಬಿಡುತ್ತೆ ನೋಡಿ, ನಿಮಗೆ ಇನ್ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಡೇಟಾ ಅಂತ ಇದ್ದಾರೆ, ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಅಂತ ಇದ್ದಾರೆ, ಬಟ್ ಇಂಪ್ಲಿಮೆಂಟೇಷನ್ ಗ್ರಾಮ ಪಂಚಾಯತ್ ಅಂತ ಇದ್ದಾರೆ. ಅಂದ್ರೆ ಏನಾಗಿದೆ ಅಂದ್ರೆ ಇಲ್ಲಿ it provides a means for collecting disaggregated data from districts and setting district specific targets to ensure efficient implementation of SDGs by change ಮಾಡಿದ್ದಾರೆ ಅಷ್ಟೇ. ಬಟ್ ಬೈ ಅಲ್ಲಿ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟೀಸ್, ಗ್ರಾಮ ಪಂಚಾಯತ್ಸ್ ಅಲ್ಲ, ಅದು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟೀಸ್. ಸೊ ಸ್ಟೇಟ್ಮೆಂಟ್ 2 ತಪ್ಪು, ಸ್ಟೇಟ್ಮೆಂಟ್ 4 ತಪ್ಪು, ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಮಾತ್ರ ಕರೆಕ್ಟು. ಸೊಲ್ಯೂಷನ್ ಇಸ್ ಬಿ. 45 ಡಿಪಾರ್ಟ್ಮೆಂಟ್ಸು ಆ್ಯಂಡ್ ದಟ್ ಪ್ಲಾನಿಂಗ್ ಇಸ್ ಡನ್ ಬೈ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ. ಸರಿನಾ? ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಕ್ವಶನ್. 5ನೇ ಕ್ವಶನ್ ನೋಡೋಣ. The first SDG Center for Youth Engagement was established in A. National Institute of Engineering, Mysore. B. National Institute of Technology, Surathkal. C. Indian Institute of Technology, Dharwad. And D. None of the above. Again, factual statement ನಿಮಗೆ ಗೊತ್ತಿರಬೇಕು. The first Sustainable Development Goals Center for Youth Engagement is set up in National Institute of Engineering, Mysore. ಓಕೆ, ಪುನಃ ಮೈಸೂರು ಬಂದಿದೆ. ಸೊ ನಾಪ್ಕ ಇಟ್ಕೊಳ್ಳಿ. ದ ಫಸ್ಟ್ SDG ಸೆಂಟರ್ ಫಾರ್ ಯೂತ್ ಎಂಗೇಜ್ಮೆಂಟ್ ಇಸ್ ಸೆಟ್ ಅಪ್ ಇನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಮೈಸೂರು. ಲೆಟ್ ಅಸ್ ಗೋ ಟು ದ 6th ಕ್ವಶನ್. 6th ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಆಕಾಂಕ್ಷ. ಆಯ್ತಾ, ಅವಲೋಕನ ಆಯಿತು, ಈಗ ಆಕಾಂಕ್ಷ. ಆಯ್ತಾ, ನೋಡಿ, ಆಕಾಂಕ್ಷ ಇಸ್ ಆನ್ ಇಂಟಿಗ್ರೇಟೆಡ್ CSR ಫೆಸಿಲಿಟೇಷನ್ ಪ್ರೋಗ್ರಾಮ್. ಸಾರಿ, it is an integrated CSR facilitation platform created by the government of Karnataka. First statement. Second statement, it is a CSR matchmaking platform that aligns corporate social responsibility to sustainable development goals. Third statement, the platform allows companies to connect with relevant projects and initiatives that contribute to the achievement of SDGs in the state. How many of the above statements are correct? Only one, only two, all three, none of the above. ಸರಿನಾ? ಇಲ್ಲೂ ಅಷ್ಟೇ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆದರೆ ಬೈ ಡಿಫಾಲ್ಟ್ ಸೆಕೆಂಡ್ ಥರ್ಡ್ ಕರೆಕ್ಟ್ ಆಗಲೇಬೇಕು. ಆಯ್ತಾ, ಆಕಾಂಕ್ಷಾಲಿ ಫಸ್ಟ್ ಸ್ಟೇಟ್ಮೆಂಟು CSR ಫೆಸಿಲಿಟೇಷನ್ ಪ್ಲಾಟ್ಫಾರ್ಮ್ ಅಂತ ಆದರೆ ಸೆಕೆಂಡ್ ಸ್ಟೇಟ್ಮೆಂಟ್ನಲ್ಲಿ ಮ್ಯಾಚ್ ಮೇಕಿಂಗ್ ಮಾಡುತ್ತೆ, ಆ CSRಗೂ SDGಗೂ ಮ್ಯಾಚ್ ಮೇಕಿಂಗ್ ಮಾಡುತ್ತೆ. ಥರ್ಡ್ನಲ್ಲಿ ಆ ಕಂಪನೀಸ್ನ ಆ ಇನಿಷಿಯೇಟಿವ್ಸ್ನ ಮ್ಯಾಚ್ ಮೇಕಿಂಗ್ ಮಾಡುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಿದ್ರೆ ಸೆಕೆಂಡ್ ಥರ್ಡ್ ಸ್ಟೇಟ್ಮೆಂಟ್ ಬೈ ಡಿಫಾಲ್ಟ್ ಕರೆಕ್ಟ್ ಅಂತ ಗೊತ್ತಿರುತ್ತೆ. ಸೊ ಹೌ ಮೆನಿ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ನಲ್ಲಿ ಆಲ್ ತ್ರೀ. ಸಿ ಇಸ್ ದ ಆಪ್ಷನ್, ಆಲ್ ತ್ರೀ ಇಸ್ ಕರೆಕ್ಟ್. ಅಷ್ಟೇ ಯೋಚನೆ ಮಾಡಾಕ್ಬೇಕು ನೀವು, ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಸರಿನಾ? ಈಗ ನೋಡೋಣ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಒಂದ್ ಕಡೆ ನೀವು ನೋಡ್ತಾ ಇದ್ದೀರಾ SDG ಕ್ಲಸ್ಟರ್ಸ್ ಕೊಟ್ಟಿದ್ದಾರೆ. ಆ SDG ಕ್ಲಸ್ಟರ್ಸ್ ಎಂತ ರಿಲೇಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ನೀವು. ನಾನು ಅವಾಗಲೇ ನಿಮ್ಮ ಹತ್ರ SDG ಬಯಾಟ್ ಮಾಡಿಸಿದ್ದೀನಿ, ಪುನಃ ಹೇಳ್ತಾ ಇದ್ದೀನಿ, ನಾನು ಆಮೇಲೆ ಬಯಾಟ್ ಮಾಡ್ತೀನಿ ಅಂತ ನಿಲ್ಲಿಸ್ಬೇಡಿ. ಪಾಸ್ ಮಾಡಿ ಆ ಸ್ಟೋರಿ ಕೇಳಿಸ್ಕೊಂಡು ಬಯಾಟ್ ಮಾಡಿ ಹಾಕಿ. ಅದನ್ನ ನೀವು ಬಯಾಟ್ ಮಾಡಿದ್ರೆ ನಾನು ಇದಕ್ಕೆ ಸೊಲ್ಯೂಷನ್ ಕೊಡೋದೇ ಬೇಕಾಗಿಲ್ಲ. ನೀವು ಹಂಗೆ ಹೇಳ್ತೀರಾ ಆನ್ಸರ್ನ. ನೀವು ಹಂಗೆ ಹೇಳಿದ್ರಿ ಅಂದರೆ ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್, ಯು ಆರ್ ವೆರಿ ಡಿಲಿಜೆಂಟ್, ಯು ಆರ್ ವೆರಿ ಕಮಿಟೆಡ್ ಅಂತ ಅರ್ಥ. ಸರಿನಾ? ಸೊ ಈಗ ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ನೋಡಿ. SDG ಕ್ಲಸ್ಟರ್ಸ್ ಫಸ್ಟು SDGs 1, 2, 3, 4, 5, 7 ಇಟ್ ಈಸ್ ರಿಲೇಟೆಡ್ ಟು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂತಿದೆ. ಸೆಕೆಂಡು SDG ಕ್ಲಸ್ಟರ್ 6, 11, 12, 13, 14 and 15 ಇಟ್ ಈಸ್ ರಿಲೇಟೆಡ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಅಂತಿದೆ. ಥರ್ಡ್ ಕ್ಲಸ್ಟರ್ SDG 16 and 17 ಇಟ್ ಈಸ್ ಟು ಪ್ರಮೋಟ್ ಪೀಸ್ಫುಲ್ ಅಂಡ್ ಇನ್ಕ್ಲೂಸಿವ್ ಸೊಸೈಟೀಸ್ ಅಂತಿದೆ. ಹೌ ಮೆನಿ ಆಫ್ ದ ಅಬೌವ್ ಪೇರ್ಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್? ಓನ್ಲಿ ಒನ್, ಓನ್ಲಿ ಟು, ಆಲ್ ತ್ರೀ ಆರ್ ನನ್ ಆಫ್ ದ ಅಬೌವ್. ಸರಿನಾ? ಸೊಲ್ಯೂಷನ್ ಇಲ್ಲಿ ಎ. That is only one is correct. ಯಾವುದು ಕರೆಕ್ಟ್ ಇಲ್ಲಿ? The only one is SDG 16 and 17 is promoting peaceful and inclusive societies. ಆಯ್ತಾ? SDGs 1, 2, 3, 4, 5, 7 ಏನಿದೆ ಹ್ಯೂಮನ್ ಡೆವಲಪ್ಮೆಂಟ್ ಕಡೆ ಇನ್ಕ್ಲೈನ್ ಆಗುತ್ತೆ. SDG 6, 11, 12, 13, 14 and 15 ಏನಿದೆ ಎನ್ವೈರನ್ಮೆಂಟಲ್ ಇಶ್ಯೂಸ್ಗೆ ಹೋಗುತ್ತೆ. ಇದೇನೇನು ಒಂದೊಂದಂತಲೂ ನಿಮಗೆ ಗೊತ್ತಿರಬೇಕು. ನಿಮ್ಗೆ ಅವಾಗಲೇ ಹೇಳ್ಕೊಟ್ಟಿದ್ದೀನಿ ನಾನು, ಅದಕ್ಕೋಸ್ಕರ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಇಲ್ಲಿ. ಬೈ ಡಿಫಾಲ್ಟ್ ನಿಮಗೆ ಗೊತ್ತಿರಬೇಕು ಅನ್ನೋ ಒಂದು ಅಸಂಪ್ಷನ್ಸ್ನಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಸೊ 7th ಕ್ವಶನ್ ದ ಆನ್ಸರ್ ಇಸ್ ಎ, ದಟ್ ಇಸ್ ಓನ್ಲಿ 1. ಸರಿನಾ? ಸೊ 6th ಕ್ವಶನ್ ಹೋಗೋಣ. 6th ಕ್ವಶನ್, 8th ಕ್ವಶನ್. ದ ನೆಕ್ಸ್ಟ್ ಇಸ್ 8th ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ SDG ಕಾಂಪೋಸಿಟ್ ಇಂಡೆಕ್ಸ್ 2020. ಸರಿನಾ? ಸೊ ಅದರಲ್ಲಿ ಫಸ್ಟ್ ಸ್ಟೇಟ್ಮೆಂಟು, ದ SDG ಇಂಡಿಯಾ ಇಂಡೆಕ್ಸ್ 2020 ಟ್ರ್ಯಾಕ್ಸ್ ಪ್ರೋಗ್ರೆಸ್ ಆಫ್ ಆಲ್ ಸ್ಟೇಟ್ಸ್ ಆ್ಯಂಡ್ UTs on 114 indicators drawn from the MOSPE's National Indicator Framework. ನಾಪ್ಕ ಇದೆಯಾ? MOSPEದು ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಮಾತಾಡಿದ್ವಿ ಫಸ್ಟ್ ಸೆಕೆಂಡ್ ಕ್ವಶನ್ ಅಲ್ಲಿ. ಸೊ ಪುನಃ ಬಂದಿದೆ ಅದು. ಆಯ್ತಾ? ಸೊ SDG ಇಂಡಿಯಾ ಇಂಡೆಕ್ಸ್ tracks the progress of all states and UTs on 114 indicators drawn from MOSPE's National Indicator Framework. ಸರಿನಾ? Second statement, with respect to Karnataka, 24 indicators fall in achievers category and 42 in front runners,
16 in performers and 28 in aspirants. Which of the above given statement is correct? ಆಯ್ತಾ, A 1 only, B 2 only, C both 1 and 2 and D none of the above. ಆಯ್ತಾ, ಸೊ ಇದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಆಯ್ತಾ, ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಆಯ್ತಾ, ನೆಕ್ಸ್ಟ್ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಅಂದ್ರೆ ಏನು? ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ ಅದಕ್ಕೆ ಎಷ್ಟು ಮಟ್ಟದ ತಕ್ಕಂತೆ ನಾವು ತಯಾರಿ ನಡೆಸಿದೀವಿ, ಎಷ್ಟು ಮಟ್ಟಕ್ಕೆ ತಕ್ಕಂತೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದೀವಿ, ಅದ್ರ ತಕ್ಕಂತೆ ಎಷ್ಟು ಔಟ್ಪುಟ್ ಬರ್ತಾ ಇದೆ, ಇದನ್ನ ಟ್ರ್ಯಾಕ್ ಮಾಡೋದೇ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್. ಆಯ್ತಾ, ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಂತ ಗೊತ್ತಾಯ್ತು, ಅದನ್ನ ಟ್ರ್ಯಾಕ್ ಮಾಡಕ್ ಬರೋದೇ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್. ದಟ್ ಇಸ್ ಗಿವನ್ ಬೈ ಮಾಸ್ಪಿ. ಈ ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ನಲ್ಲಿ ಏನೇನು ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಇಂಡೆಕ್ಸ್ ನ ರಿಲೀಸ್ ಮಾಡೋದು ನೀತಿ ಆಯೋಗ. ಆ ಇಂಡೆಕ್ಸ್ ಹೆಸರೇ SDG ಇಂಡಿಯಾ ಇಂಡೆಕ್ಸ್. ಆಯ್ತಾ, ಆ ಇಂಡೆಕ್ಸ್ ನಲ್ಲಿ 4 ಕ್ಯಾಟಗರಿ ಮಾಡುತ್ತೆ ನೀತಿ ಆಯೋಗ. ಸೊ ಆ ಇಂಡೆಕ್ಸ್ ಒಳಗೆ 4 ಕ್ಯಾಟಗರಿ ಏನಂದ್ರೆ, ಫಸ್ಟ್ ಕ್ಯಾಟಗರಿ ಇಸ್ ಅಚೀವರ್ ಕ್ಯಾಟಗರಿ, ಸೆಕೆಂಡ್ ಇಸ್ ಫ್ರಂಟ್ ರನ್ನರ್ ಕ್ಯಾಟಗರಿ, ಥರ್ಡ್ ಇಸ್ ಪರ್ಫಾರ್ಮರ್ ಕ್ಯಾಟಗರಿ ಅಂಡ್ ದ ಫೋರ್ತ್ ಇಸ್ ಆಸ್ಪಿರೆಂಟ್ ಕ್ಯಾಟಗರಿ. ಸೊ ಕ್ಲಾರಿಟಿ ಸಿಗ್ತಾ? ಈ ಕ್ಲಾರಿಟಿ ಸಿಕ್ಕಿದ್ಮೇಲೆ ಈಗ ಓದಿ 2 ಸ್ಟೇಟ್ಮೆಂಟ್ ಇಟ್ ವಿಲ್ ಮೇಕ್ ಸೆನ್ಸ್ ಟು ಯು. ಆಯ್ತಾ, ಆಮೇಲೆ SDG ಇಂಡಿಯಾ ಇಂಡೆಕ್ಸ್ ನೀತಿ ಆಯೋಗ ಏನ್ ಬಿಡುತ್ತಲ್ಲ, ಈ 4 ಕ್ಯಾಟಗರಿನ 114 ಇಂಡಿಕೇಟರ್ಸ್ ನಲ್ಲಿ ಅಸೆಸ್ ಮಾಡುತ್ತೆ. ಆಯ್ತಾ, 114 ಇಂಡಿಕೇಟರ್ಸ್ ನಲ್ಲಿ ಅಸೆಸ್ ಮಾಡ್ತವೆ. ಸೊ ದಟ್ ಇಸ್ ವಾಟ್ ಇಸ್ ದ ಓವರ್ ಆಲ್ ಪಿಕ್ಚರ್. ಆಯ್ತಾ, ಸೊ ವಾಪಸ್ ಈ ಕ್ವಶನ್ ಬರ್ತೀನಿ ಈಗ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ SDG ಕಾಂಪೋಸಿಟ್ ಇಂಡಿಯಾ, SDG ಕಾಂಪೋಸಿಟ್ ಇಂಡೆಕ್ಸ್ 2020. ಫಸ್ಟ್ ಸ್ಟೇಟ್ಮೆಂಟು, SDG ಇಂಡಿಯಾ ಇಂಡೆಕ್ಸ್ tracks progress of all states and UTs in 114 indicators drawn by MOSPE's National Indicator Framework ಅಂದ್ರೆ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ 24 indicators fall in achievers, 42 in runners, front runners, 16 in performers and 28 in aspirants. ಆಯ್ತಾ, ಅಂದ್ರೆ ನಾನು ಹೇಳಿದ್ನಲ್ಲ SDG ಇಂಡೆಕ್ಸ್ 4 ಸಬ್ ಕ್ಲಾಸಿಫಿಕೇಶನ್ ಇರುತ್ತೆ. ಸಬ್ ಕ್ಲಾಸಿಫಿಕೇಶನ್ ಏನಪ್ಪಾ ಅಂದ್ರೆ, ಒಂದು ಅಚೀವರು, ಸೆಕೆಂಡ್ ಇಸ್ ಫ್ರಂಟ್ ರನ್ನರು, ಥರ್ಡ್ ಇಸ್ ಪರ್ಫಾರ್ಮರು, ಫೋರ್ತ್ ಇಸ್ ಆಸ್ಪಿರೆಂಟ್ಸು. ಸೊ ಈ 4 ಕ್ಯಾಟಗರಿಲಿ ಕರ್ನಾಟಕದ ಇಂಡಿಕೇಟರ್ಸ್ ಯಾವ್ದು ಎಲ್ಲೆಲ್ಲಿ ಬೀಳುತ್ತೆ ಅಂತ ಹಾಕಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಿಸ್ 4 ಕ್ಯಾಟಗರೀಸ್ SDG ಇಂಡೆಕ್ಸ್ ಏನ್ ಹೇಳುತ್ತಂದ್ರೆ, ಕರ್ನಾಟಕದಲ್ಲಿ 24 ಅಚೀವರ್ ಕ್ಯಾಟಗರಿ ಬೀಳುತ್ತೆ, ದಟ್ ಇಸ್ ಫಸ್ಟ್ ಒನ್. 42 ಫ್ರಂಟ್ ರನ್ನರ್ ಕ್ಯಾಟಗರಿಗೆ ಬೀಳುತ್ತೆ, ದಟ್ ಇಸ್ ಸೆಕೆಂಡ್ ಒನ್. ಇನ್ ಮಿಕ್ಕಿದ 16 ಪರ್ಫಾರ್ಮರ್ ಕ್ಯಾಟಗರಿಗೆ ಬೀಳುತ್ತೆ, ದಟ್ ಇಸ್ ಥರ್ಡ್. ದ ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಆಸ್ಪಿರೆಂಟ್ ಕ್ಯಾಟಗರಿ, ಅದರಲ್ಲಿ 28 ಬೀಳುತ್ತೆ. ಆಯ್ತಾ, ಹಿಂಗೆ ಕೇಳ್ಬಿಡ್ಬೋದು ಅವರು, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಬಿಟ್ಟು ಒಂದು ಸೈಡು ಪರ್ಫಾರ್ಮರು, ಆಸ್ಪಿರೆಂಟು, ಫ್ರಂಟ್ ರನ್ನರು, ಆಮೇಲೆ ಅಚೀವರ್ ಅಂತ ಕೊಟ್ಬಿಟ್ಟು ಇನ್ನೊಂದು ಕಡೆ ನಂಬರ್ಸು ಕೊಟ್ಬಿಡ್ಬೋದು ಅವರು. ಸೊ ಜ್ಞಾಪಕ ಇರಲಿ, ಅದಕ್ಕೆ ನಾನು ಜಾಸ್ತಿ ಚೇಂಜ್ ಮಾಡಕ್ ಹೋಗಿಲ್ಲ, ಕಾಂಪ್ಲಿಕೇಟ್ ಆಗ್ಬಿಡುತ್ತೆ ಕ್ವಶನ್ ಅಂತ. ಬಟ್ ನಿಮ್ಗೆ ಓವರ್ ಆಲ್ ಬ್ಯಾಕ್ ಗ್ರೌಂಡ್ ಹೇಳಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಇಲ್ಲಿ ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2 and D none of the above ನಲ್ಲಿ ಸೊಲ್ಯೂಷನ್ ಇಸ್ C. ಈ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್. ಹೌಎವರ್ SDG ಇಂಡೆಕ್ಸ್ ಇಂಡಿಯಾ ಬಗ್ಗೆ ಕ್ವಶನ್ಸ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನ್ ಚಾಪ್ಟರ್ ನಾನು ಮಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಇದೆ, ಕ್ವಶನ್ ಬಂದೇ ಬರುತ್ತೆ. ಯಾಕೆ ಗೊತ್ತಾ, ಒಂದು ಕರ್ನಾಟಕದ ಬಗ್ಗೆ ಕೇಳೋ ತರ ಕ್ವಶನ್ಸ್ ಬರ್ಬೋದು, ಇನ್ನೊಂದು ನಿಮ್ ಎನ್ವೈರನ್ಮೆಂಟ್ ಏನಿದೆ ನಿಮ್ದು ಪ್ರಿಲಿಮ್ಸ್ ಪೇಪರ್ 2 ಎನ್ವೈರನ್ಮೆಂಟ್ ಸೆಕ್ಷನ್ ನಲ್ಲಿ ಕೇಳ್ತಾರೆ. ಸೊ 2 ಪ್ರಕಾರ ಇದು ತುಂಬಾ ಹೆಲ್ಪ್ ಆಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡು ಕರೆಕ್ಟ್ ಆಗಿ ಓದ್ಬಿಡಿ ಇದನ್ನ, ಸರಿನಾ? ಸೊ ದಿಸ್ ಇಸ್ ದ ಕಂಪ್ಲೀಷನ್ ಆಫ್ 8th ಕ್ವಶನ್. ಲೆಟ್ ಅಸ್ ಮೂವ್ ಆನ್ ಟು ದ 9th ಕ್ವಶನ್. ಓಕೆನಾ? ಸೊ ನೆಕ್ಸ್ಟ್ 9th ಕ್ವಶನ್ ನೋಡಿದಾಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ SDG ಕಾಂಪೋಸಿಟ್ ಇಂಡೆಕ್ಸ್ 2020-21. ಫಸ್ಟ್, ಕರ್ನಾಟಕ ಸ್ಟೇಟ್ ರ್ಯಾಂಕ್ಸ್ 4th ಅಮಾಂಗ್ ಆಲ್ ಸ್ಟೇಟ್ಸ್. ಸೆಕೆಂಡು, ಕರ್ನಾಟಕ ಬಿಲಾಂಗ್ಸ್ ಟು ಅಚೀವರ್ಸ್ ಕ್ಯಾಟಗರಿ ವಿತ್ ಇನ್ ದ SDG ಕಾಂಪೋಸಿಟ್ ಇಂಡೆಕ್ಸ್. ಆಯ್ತಾ, ವಿಚ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? A 1 only, B 2 only, C both 1 and 2 and D none of the above. ಸೊ ಒಂದು, ಇಲ್ಲಿ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ನಿಮಗೆ ಈ ಜ್ಞಾಪಕ ಇರಬೇಕಂತಾನೆ ತಪ್ಪು ಮಾಡಿದ್ದೀನಿ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕರ್ನಾಟಕ ಸ್ಟೇಟ್ ರ್ಯಾಂಕ್ಸ್ 3rd ಅಮಾಂಗ್ ಆಲ್ ದ ಅದರ್ ಸ್ಟೇಟ್ಸ್. ಆಯ್ತಾ, ಸೊ ಏನೇನು ಸ್ಟೇಟ್ಸ್ ತಗೊಂಡಿದ್ದಾರೆ ಅದರಲ್ಲಿ ಕರ್ನಾಟಕ ರ್ಯಾಂಕ್ಸ್ 3rd ಅಂಡ್ ನಾಟ್ 4th. ಸೊ ಜ್ಞಾಪಕ ಇರಲಿ. ಸೆಕೆಂಡ್ ಸ್ಟೇಟ್ಮೆಂಟು ನಾನು ಹೇಳಿದೆ, ಈಗ SDG ತಗೊಂಡಾಗ 4 ಕ್ಯಾಟಗರಿ ಇರುತ್ತೆ, ಅಚೀವರ್ಸು, ಫ್ರಂಟ್ ರನ್ನರ್ಸು, ಪರ್ಫಾರ್ಮರ್ಸು, ಆಸ್ಪಿರೆಂಟ್ಸ್ ಅಂತ. ಇದರಲ್ಲಿ ಎವ್ರಿ ಸ್ಟೇಟ್ಗೆ ಆವರೇಜ್ ಎಲ್ಲಿ ಬೀಳುತ್ತೆ ಅಂತ ಕೊಡ್ತಾರೆ. ಆಯ್ತಾ, ಸೊ ಸಮ್ ಸ್ಟೇಟ್ಸ್ ಅಚೀವರ್ ಬೀಳ್ಬೋದು, ಸಮ್ ಸ್ಟೇಟ್ಸ್ ಫ್ರಂಟ್ ರನ್ನರ್ ಬೀಳ್ಬೋದು, ಸಮ್ ಸ್ಟೇಟ್ಸ್ ಪರ್ಫಾರ್ಮರ್ ಬೀಳ್ಬೋದು, ಸಮ್ ಸ್ಟೇಟ್ಸ್ ಆಸ್ಪಿರೆಂಟ್ಸ್ ಬೀಳ್ಬೋದು. ಸೊ ಆವರೇಜ್ ಒಂದು ಸ್ಟೇಟು ಯಾವ ಈ 4 ಕ್ಯಾಟಗರಿಯಲ್ಲಿ ಯಾವ್ದ್ರಲ್ಲಿ ಬೀಳ್ಬೋದು ಅಂತಾನು ಕೊಡ್ತಾರೆ ಆವರೇಜ್ ಆಗಿ. ಸೊ ಕರ್ನಾಟಕ ಬಿಲಾಂಗ್ಸ್ ಟು ಅಚೀವರ್ಸ್ ಕ್ಯಾಟಗರಿ ಅಂತ ಕೊಟ್ಟಿದ್ದೀನಿ ಸ್ಟೇಟ್ಮೆಂಟ್ನ, ಬಟ್ ಅಚೀವರ್ಸ್ ಕ್ಯಾಟಗರಿ ಅಲ್ಲ, ಕರ್ನಾಟಕ ಬಿಲಾಂಗ್ಸ್ ಟು ಫ್ರಂಟ್ ರನ್ನರ್ ಕ್ಯಾಟಗರಿ.
ಆನ್ ಅನ್ ಆವರೇಜ್ SDG ಕಾಂಪೋಸಿಟ್ ಇಂಡೆಕ್ಸ್ ನೋಡಿದಾಗ ಒಂದು ಕರ್ನಾಟಕ ರ್ಯಾಂಕ್ಸ್ ಥರ್ಡ್ ಅಮಾಂಗ್ ಆಲ್ ದ ಸ್ಟೇಟ್ಸ್ ಅಂಡ್ ಆನ್ ಅನ್ ಆವರೇಜ್ ಇನ್ ದ 4 categories given by SDG composite index, Karnataka falls in front runner category. I hope you understood. It is not achievers category. So ಅದರಲ್ಲಿ ಎರಡು ಸ್ಟೇಟ್ಮೆಂಟ್ ತಪ್ಪು ಇಲ್ಲಿ. ದ ಸೊಲ್ಯೂಷನ್ ಇಸ್ ಡಿ. ಸರಿನಾ? ಇನ್ನೊಂದು ಸ್ಟೇಟ್ಮೆಂಟ್ ಫ್ರೇಮ್ ಮಾಡಿದ್ದೀನಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ SDG ಕಾಂಪೋಸಿಟ್ ಇಂಡೆಕ್ಸ್ 2020. ಆಯ್ತಾ? ಫಸ್ಟು, ರೈಸ್ ಆ್ಯಂಡ್ ವೀಟ್ ಪ್ರೊಡ್ಯೂಸ್ಡ್ ಆನ್ಯುವಲಿ ಪರ್ ಯೂನಿಟ್ ಏರಿಯಾ. ಸೆಕೆಂಡು, ಗ್ರಾಸ್ ಎನ್ರಾಲ್ಮೆಂಟ್ ರೇಷಿಯೋ ಇನ್ ಹೈಯರ್ ಸೆಕೆಂಡರಿ. Third, percentage of elected women over total seats in the state legislative assembly. Fourth, disaster preparedness score as per disaster resilience index. Fifth, percentage of area covered under afforestation schemes to the total geographical area. ಈ 5 ಸ್ಟೇಟ್ಮೆಂಟ್ ಓದಿದ್ಮೇಲೆ ಹೌ ಮೆನಿ ಆಫ್ ದ ಫಾಲೋಯಿಂಗ್ ಇಂಡಿಕೇಟರ್ಸ್ ಇನ್ ದ ಕಾಂಪೋಸಿಟ್ ಇಂಡೆಕ್ಸ್ ಫಾಲ್ ಬಿಲೋ ದ ನ್ಯಾಷನಲ್ ಆವರೇಜ್. ಆಯ್ತಾ? ಸೊ ನ್ಯಾಷನಲ್ ಆವರೇಜ್ ಇಂದ ಕಡಿಮೆ ಯಾವ್ಯಾವ ಇಂಡಿಕೇಟರ್ಸ್ ಬೀಳುತ್ತೆ. ಆಯ್ತಾ? ಯೂಶುವಲಿ ಇಂದ ಪ್ರಶ್ನೆಯಲ್ಲಿ A only 2, B only 3, C only 4 and D all 5. ನಾನು ಅಗೇನ್ ಲಾಜಿಕ್ ಇಷ್ಟೇ ಹೇಳಿರೋದು, ಮೋಸ್ಟ್ ಆಫ್ ದ ಇಂಡಿಕೇಟರ್ಸ್ ನಮ್ಮದು ಅಬೌವ್ ನ್ಯಾಷನಲ್ ಆವರೇಜ್ ಹೋಗುತ್ತೆ ಅನ್ನೋ ಒಂದು ಲಾಜಿಕ್ ಇಟ್ಕೊಂಡು ಟ್ರೈ ಮಾಡಿ ರಿಸ್ಕ್ ತಗೋಬೇಕಾಗುತ್ತೆ. ಅದು ರಿಸ್ಕ್ ತಗೊಳ್ಳಿ. ಇಲ್ಲಿ ದ ಆನ್ಸರ್ ಇಸ್ ಡಿ, ಆಲ್ ದ ಅಬೌವ್. ಸರಿನಾ? ಸೊ ಎಕನಾಮಿಕ್ ಸರ್ವೆಲಿ ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ. ಆಯ್ತಾ? ವಾಟ್ ಆರ್ ದ ಇಂಡಿಕೇಟರ್ಸ್ ದಟ್ ಫಾಲ್ ಇನ್ ಆಸ್ಪಿರೆಂಟ್ ಕ್ಯಾಟಗರಿ, ವಾಟ್ ಆರ್ ದ ಇಂಡಿಕೇಟರ್ಸ್ ದಟ್ ಫಾಲ್ ಇನ್, ಅವಾಗಲೇ ನಿಮ್ಗೆ ನಂಬರ್ಸ್ ತೋರಿಸಿದ್ನಲ್ಲ 42, 18 ಅದೆಲ್ಲ ಅದ್ರದ್ದು ಎಲಾಬ್ರೇಷನ್ ಆಗಿ ಕೊಟ್ಟಿದ್ದಾರೆ. ಬಟ್ ಅಷ್ಟೆಲ್ಲ ಬಯಾಟ್ ಮಾಡೋದು ಬೇಕಾಗಿಲ್ಲ. ಯಾವ್ಯಾವ ಇಂಡಿಕೇಟರ್ಸ್ ಅಂತ ಬಯಾಟ್ ಮಾಡಬೇಡಿ, ಎಷ್ಟು ಇಂಡಿಕೇಟರ್ಸ್ ಅಂತ ನಂಬರ್ಸ್ ನಾನು ಕೊಟ್ಟಿದ್ದೀನಿ ಅಷ್ಟು ಬಯಾಟ್ ಮಾಡಿದ್ರೆ ಸಾಕು. ಆಯ್ತಾ? ಇಂಥ ಕ್ವಶನ್ಸ್ನಲ್ಲಿ ಹಿಂಗೇನು ಕೊಡ್ತಾರೆ, ಇದು ತುಂಬ ಇದೆ ಬಯಾಟ್ ಮಾಡೋಕ್ಕೆ. ಸೊ ನಾನು ಕೊಡ್ತಾ ಇರೋ ಉದ್ದೇಶ ಏನಂದರೆ, ಇಲ್ಲೆಲ್ಲ ನೀವು ಬಯಾಟ್ ಮಾಡೋಕ್ಕೆ ಹೋಗಬಾರ್ದು. There is no use of biating all these stats. Illi you have to guess with some type of logic. The logic ಏನಂದ್ರೆ, usually these indicators, Karnataka will be much better than all India average, and on that basis the solution here is D, all the above is the correct answer. So this completes the 10th question. So I hope ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ಚಾಪ್ಟರ್ ಮಾಡಿದ್ದೀನಿ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ನಾನು ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡ್ತೀನಿ ಅದೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂತಲೂ ಅನ್ಕೊತೀನಿ. ನಾಟ್ ಓನ್ಲಿ ಲರ್ನ್ ದ ಕಂಟೆಂಟ್ ಬಟ್ ಪ್ಲೀಸ್ ಲರ್ನ್ ದ ಸ್ಕಿಲ್ಸ್. ಆ ಕೌಶಲ್ಯತೆ ಏನೇನು ಕಲಿಬೇಕಂತ ನಾನು ಅನ್ಕೊಂಡಿದ್ದೆ ನೀವು ಕಲಿಸ್ಬೇಕಂತ, ನಾನು ನಿಮಗೆ ಕಲಿಸಿದ್ದೀನಿ ಅನ್ನೋ ಒಂದು ಉದ್ದೇಶದ ಮೇಲೆ, ಒಂದು ಅಪೇಕ್ಷೆ ಮೇಲೆ ನಾನು ಈ ಕ್ಲಾಸು ಇವತ್ತಿಂದು ಸೊ ಇಂಡಸ್ಟ್ರಿ, ಸ್ಕಿಲ್, ಆಂಟರ್ಪ್ರಿನರ್ಶಿಪ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೇಬರ್ ವೆಲ್ಫೇರ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ಈ ಎಪಿಸೋಡ್ನಲ್ಲಿ ಮಾಡಿದ್ದೀನಿ, ಇದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಐ ಹ್ಯಾವ್ ಟ್ರೈಡ್ ಟು ಗೆಟ್ ಕ್ವೆಶನ್ಸ್ ಇನ್ ಆಲ್ ಆ್ಯಂಗಲ್ಸ್ ಆ್ಯಂಡ್ ನನ್ನ ಪ್ರಕಾರ ಇಷ್ಟು ಮಾಡಿದ್ರೆ ಮೋರ್ ಆರ್ ಲೆಸ್ ಯು ಕ್ಯಾನ್ ಆನ್ಸರ್ ಎನಿ ಕ್ವೆಶನ್ ದಟ್ ಕಮ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ಸ್. ಅಗೇನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ನ್ಯೂ ಚಾಪ್ಟರ್ಸ್ ಇನ್ ದ ನ್ಯೂ ಎಪಿಸೋಡ್. ಅಂಟಿಲ್ ದೆನ್ ಚೆನ್ನಾಗಿ ಓದಿ, ಜೋರಾಗಿ ಓದಿ. ದಯವಿಟ್ಟು ಎಲ್ರಿಗೂ ಹೆಲ್ಪ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದು ಮಾತ್ರ ಮರಿಬೇಡಿ. ಆಯಿತಾ? ಎಷ್ಟು ಜನಕ್ಕಾಗುತ್ತೆ ಅಷ್ಟು ಶೇರ್ ಮಾಡಿ, ಅದರಿಂದ ನಮಗೂ ಮೋಟಿವೇಶನ್ ಬರುತ್ತೆ. ಪುನಃ ಸಿಗೋಣ ಇನ್ನೊಂದು ಚಾಪ್ಟರ್ ಜೊತೆ. ಅಲ್ಲಿ ತನಕ ನಮಸ್ಕಾರ.